ನಾನೊಬ್ಬ ಡೈರೆಕ್ಟರ್ ಆಗಿ ನಂಗೂ ಒಂದು ಫ್ರೀಡಮ್ ಬೇಕು. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ನಮಗೆ. ಅಲ್ಲೇನೋ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಗೊತ್ತಾಗಿತ್ತು. ಅಂದ್ರೆ ಆ ಸಿನಿಮಾ ಶುರು ಮಾಡಿದ್ರಲ್ಲ, ಆ ಸಿನಿಮಾದಲ್ಲಿ ಸೊ ನಿಮ್ಮ ಜರ್ನಿ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಶಾರ್ಟ್ ಫಿಲ್ಮ್ ಮೇಕರ್, ನಾವು ಯು ಆರ್ ಡೈರೆಕ್ಟರ್, ಫಿಲ್ಮ್ ಮೇಕರ್, ಮೇನ್ ಸ್ಟ್ರೀಮ್ ಸಿನಿಮಾಗೆ ಹೇಗೆ ನೀವು ನಿಮ್ಗೆ ಅದ ಅಪ್ರೋಚ್ ಹೇಗೆ? ಇಲ್ಲ, ನಾನು ಅವಾಗ ಒಂದೆರಡು ವರ್ಷ ಆಗತ್ತೆ ನಮಗೆ ಸಿನಿಮಾ ಶೂಟ್. ಬ್ರೇಕ್ ಅಂತ ತಗೊಂಡಿರ್ಲಿಲ್ಲ. ನಮಗ್ ಪ್ರೊಡಕ್ಷನ್ ಈಗ ಅದೇನಾಗತ್ತೆ ಗೊತ್ತಾ, ಕನ್ನಡದಲ್ಲಿ ಅಂದ್ರೆ ಕನ್ನಡದ ನಾವು ಯಾರಿಗೋ ಅಂದ್ರೆ ಇದ್ ಮಾಡ್ದಂಗ ಆಗತ್ತೆ. ಆಮೇಲೆ ಏನೋ ಒಳ್ಳೇದ್ ಮಾಡಿದಾಗ ತಕ್ಷಣ ಬಂದೇನು ಸಪೋರ್ಟ್ ಅಂತೂ ಸಿಗಲ್ಲ. ಅಲ್ಲ, ಅದು ಕರೆಕ್ಟ್. ಆಕ್ಚುಲಿ ಇವಾಗ ಅವರು ಟ್ಯಾಲೆಂಟೆಡ್ ಆಗಿ ಏನೋ ಮಾಡ್ತಾರೆ, ಶಾರ್ಟ್ ಫಿಲ್ಮ್ ಎಲ್ಲ ನೋಡಿ ಒಂದು ಸೂಪರ್ ಗುರು ಚೆನ್ನಾಗಿ ಮಾಡಿದೆ ಅಂತೆಲ್ಲ ಹೇಳ್ತಾರೆ. ಬಟ್ ಯಾರು ಇಮಿಡಿಯೇಟ್ಲಿ ಬಂದ್ಬಿಟ್ಟು ಬಾಗರು ಸಿನಿಮಾ ಮಾಡೋಣ ಅಂತ ಹೇಳೋದು ಇಲ್ಲ. ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ. ಹೌದು, ಅಷ್ಟು ಪ್ರಾಡಕ್ಟ್ ಅಲ್ಲಿ ನನ್ನನ್ನ ತೋರ್ಸ್ಕೊಂತೀನಿ ಅಂದ್ರೆ ದೊಡ್ಡದನ್ ಖಂಡಿತ ನಾನು ಖಂಡಿತ ಅಷ್ಟೇ ಕೆಲಸ ಮಾಡ್ತೀವಿ ಅಂತಾನೆ ಅರ್ಥ. ಬಟ್ ಆ ತಕ್ಷಣ ಸಿಗಲಾರದು ಅಂತ ಹೇಳ್ತೀನಿ. ನಾನು ಸ್ವಲ್ಪ ಕಂಫರ್ಟ್, ಅಂದ್ರೆ ನಾನೊಬ್ಬ ಡೈರೆಕ್ಟರ್ ಆಗಿ ನಂಗೂ ಒಂದು ಫ್ರೀಡಮ್ ಬೇಕು. ನಾನು ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡೆ ಹೋಗ್ತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ನಮಗೆ. ಅಷ್ಟೊತ್ತಿಗೆ ಸಂತೋಷ್ ಅವ್ರಿಗೆ ಒಂದು ಪ್ರೊಡಕ್ಷನ್ ಆಗಿತ್ತು, ನಮ್ಮ ಖಾಸಗಿ ಬಿಟ್ಟ ಅವರು. ಹಂಗಾಗಿ ವಿಶ್ವ ಅಲ್ಲಿ ಆಕ್ಟ್ ಮಾಡ್ತಾ ಅಲ್ಲಿ ಶುರು ಆಯ್ತು. ಈ ಕಡೆ ನನಗೆ ಹಳೆ ಪರಿಚಯ ಅಂಜನ್, ಇವಾಗ ಎಲ್ಲೋ ಜೋಗಪ್ಪ ಅಂಜನ್, ಅವನು ಅಂದ್ರೆ ನಂಗೆ ಪರಿಚಯ ಇತ್ತು, ಒಂದ್ 2-3 ವರ್ಷ ಪರಿಚಯ ಇದ್ದಿದ್ರಿಂದ ಅವನಿಗೊಂದು ಅಂದ್ರೆ ಸಿನಿಮಾ ಮಾಡೋ ಪ್ಲಾನ್ ಅಂತ ಏನಿರ್ಲಿಲ್ಲ. ಅವ್ರೊಂದು ಸಿನಿಮಾ ಮಾಡ್ತಾ ಇದ್ರು ಆಲ್ರೆಡಿ, ಅವ್ರದೊಂದು ಸಿನಿಮಾ ಶುರು ಆಗಿತ್ತು. ಅಲ್ಲೇನೋ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಗೊತ್ತಾಗಿತ್ತು. ಅಂದ್ರೆ ಆ ಸಿನಿಮಾ ಶುರು ಮಾಡಿದ್ರಲ್ಲ, ಆ ಸಿನಿಮಾದಲ್ಲಿ ನನ್ಗೆ ಅವ್ರದೊಂದು ಆ ಫ್ರೆಂಡ್ಸ್ ಇದಿತ್ತು. ಅಂದ್ರೆ ಹಣ ಹಿಂಗಾಗ್ತಿದೆ ಅಂತ ಅವ್ನು ಫೋನ್ ಮಾಡೋನು ತುಂಬಾ ಮಾತಾಡ್ತಿದ್ದು. ಅವ್ರ ಕಡೆಯಿಂದ ಒಂದು ಆಫರ್ ಬರುತ್ತೆ, ಇಲ್ಲ ಸಿನಿಮಾ ಮಾಡೋಣ ಹಂಗೆ ಪ್ರೊಡ್ಯೂಸರ್ ಕೇಳ್ತಾ ಇದ್ರು. ಅಂದ್ರೆ 2 ಫಿಲ್ಮ್ ಮಾಡೋದು ಅಂತ ಆಯ್ತು. ಅವ್ರ ಕಡೆಯಿಂದ ಆಫರ್ ಬಂತು. ಹೌದು. ಆದ್ರೆ ನಾನು ಅವನಿಗೆ ಹೇಳಿದ್ದೆ, ನಿಂದೊಂದು ಫಿಲ್ಮ್ ಆಗದೆ ನಾನ್ ಮಾಡಲ್ಲ ನಿನ್ ಜೊತೆ ಅಂತ. ನಿಂಗೊಂದು ಫಿಲ್ಮ್ ಆಗಿರ್ಬೇಕು ಅಂತ. ಅಂದ್ರೆ ನನಗೆ ಆಕ್ಟಿಂಗ್ ವೈಸ್ ಗಿಂತ ಸಿನಿಮಾದ ಪ್ರಾಬ್ಲಮ್ಗಳು ಗೊತ್ತಾಗಲ್ಲ ಅಂತ. ಈಗ ನನಗೆ ಒಬ್ಬ ಹೊಸ ಹೀರೋನ ಟಕ್ಕಂತ ಹೀರೋ ಮಾಡಿದೆ ಅಂದ್ರೆ ಅವನಿಗೆ ಪ್ರಾಬ್ಲಮ್ ಅನ್ನೋದೇ ಗೊತ್ತಿರಲ್ಲ. ನಾಳೆ ಪ್ರಾಬ್ಲಮ್ ಆಗತ್ತೆ ಸಿನಿಮಾಗಳಲ್ಲಿ, ಏನೇನ್ ಬೇಕಾದ್ರೂ ಪ್ರಾಬ್ಲಮ್ ಆಗುತ್ತೆ. ಅವಾಗ ನೀವು ಯಾರಿಗೋ ಅಂದ್ರೆ ಆರಾಮಾಗಿ ಕೈ ತೋರಿಸ್ಬಿಡ್ಬೋದು, ಅಥವಾ ಏನೋ ಪ್ರಾಬ್ಲಮ್ ಆಗ್ಬೋದು. ನಾನು ಹೇಳಿದೆ ಅವನಿಗೆ, ಓಕೆ ನೀನೊಂದು ಸಿನಿಮಾ ಆಗಿದೆಯಲ್ಲ ಈಗ, ಅಂದ್ರೆ ಆ ಪ್ರೋಸೆಸ್ ಅಲ್ಲಿ ಇದೆಯಲ್ಲ, ಆ ಸಿನಿಮಾ ಪ್ರೋಸೆಸ್ ಅಲ್ಲಿ ಇದೆಯಲ್ಲ, ಓಕೆ ಹಂಗಾದ್ರೆ ಮಾಡೋಣ. ನಂದು ಅಷ್ಟೊತ್ತಿಗೆ ಏನಾಯ್ತು, ನನಗೆ ಕ್ರೌಡ್ ಫಂಡ್ ಮಾಡೋಣ ಅಂತ ನಾನೊಂದು ಐಡಿಯಾಲಿದ್ದೆ. ಕ್ರೌಡ್ ಫಂಡ್ ಮಾಡೋಣ ಅಂತ ಇನ್ನೇನು ಒಂದು ವಾರದಲ್ಲಿ ಕ್ರೌಡ್ ಫಂಡ್ ಅಂತ ಒಂದು ವಿಡಿಯೋ ಮಾಡಿ ಎಲ್ಲ ಪ್ಲಾನ್ ಮಾಡಿ ಎಲ್ಲ ರೆಡಿ ಮಾಡಿ ಇನ್ನೇನು ಹೇಳಬೇಕು ಅವನು ಯಾವಾಗ ಇದು ಮಾಡೋದು. ನಾನು ಅವರಿಗೆ ನನಗೆ ಪ್ರೊಡ್ಯೂಸರ್ ಕಡೆಯಿಂದ ಇದು ಬಂತು, ಸಿನಿಮಾ ಒಂದ್ಸಲಿ ಕತೆ ಹೇಳಿ ಅಂತ. ನಾನು ಓಕೆ ಪ್ರಿಪೇರ್ ಇದ್ದು, ಸ್ಕ್ರಿಪ್ಟ್ ಅಲ್ಲೆಲ್ಲ ಪ್ರಿಪೇರ್ ಇದ್ದು. ನಿಮ್ಮ ಸಬ್ಜೆಕ್ಟ್ ರೆಡಿ ಇತ್ತು ಆಲ್ರೆಡಿ? ರೆಡಿ ಇತ್ತು ನಮ್ಮ ಗ್ಯಾಪ್ ಅಲ್ಲಿ ರೆಡಿ ಇತ್ತು. ಕತೆ ಹೇಳ್ದು ಒಂದ್ ತಿಂಗಳು ಗ್ಯಾಪ್ ಅಲ್ಲಿ ನಮ್ಗೆ ಕಂಪ್ನಿ ಶುರು ಆಗುತ್ತೆ. ಅಂದ್ರೆ ಅವ್ರಿಗೆ ಇವ್ರು ನಾನೇನ್ ರೆಡಿ ಇದೀನಿ ಅನ್ನೋದು ಇದೆಯಲ್ಲ, ಅವ್ರಿಗೆ ಇಷ್ಟ ಆಯ್ತು. ಮ್ಯಾಕ್ಸಿಮಮ್ 80% 90% ರೆಡಿ. ಅಂದ್ರೆ ನಮ್ಗೆ ಏನಂದ್ರೆ ಹೀರೋ ಯಾರು ಗೊತ್ತಾಗದೆ ಎಲ್ಲವನ್ನು ಫಿಕ್ಸ್ ಮಾಡಿ ಇಡಕ್ ಆಗೋದಿಲ್ಲ, 90% ರೆಡಿ ಸ್ಕ್ರಿಪ್ಟ್. ಸೊ ನಿಮ್ಮ ಪ್ರೀ ಪ್ರೊಡಕ್ಷನ್ ಹೌ ಲಾಂಗ್ ಇಟ್ ವಾಸ್? ಪ್ರೀ ಪ್ರೊಡಕ್ಷನ್ ಬೇಗ ಆಯ್ತು. ನಾವ್ ಹೇಳಿದ್ವಲ್ಲ, ಸಿನಿಮಾ ಶುರುವಾಗಿ 3 ತಿಂಗಳಿಗೆ 4 ತಿಂಗಳಿಗೆ ಶೂಟಿಂಗ್ ಹೋದ್ರೆ, ಯಾಕಂದ್ರೆ ನಾನು ಅಷ್ಟು ರೆಡಿ ಇದ್ವು. ಸಾಂಗ್ ಎಲ್ಲ 2 ತಿಂಗಳಿಗೆ. ಸಾಂಗು ಅಷ್ಟೇ ಹೊಸ ಈಗ ಎಲ್ಲೋ ಜೋಗಪ್ಪ ಮಾಡಿದ್ನಲ್ಲ ಶಿವು, ನನಗೆ ಅದೇ ಫ್ರೆಂಡ್ ಕಡೆಯಿಂದಾನೇ ಪರಿಚಯ ಆಗಿದ್ದು. ನಿತ್ಯಾನಂದ್ ಅಂತ ಅವನ ಫ್ರೆಂಡ್, ನನ್ನ ಫ್ರೆಂಡ್. ಆ ನಿತ್ಯಾನಂದ ಕಡೆಯಿಂದಾನೇ ಇವರೆಲ್ಲ ನನಗೆ ಅಂಜನ್ ಪರಿಚಯ ಇರ್ಬೋದು, ಶಿವು ಪರಿಚಯ ಇರ್ಬೋದು. ಶಿವು ಮ್ಯೂಸಿಕ್ ಡೈರೆಕ್ಟರ್ ಹಿಂಗೆ ಅಂತ ನಮ್ ನಿತ್ಯ ಹೇಳ್ತೀವಿ. ಅಂದ್ರೆ ಫೋನ್ ಅಂದ್ರೆ ಹಿಂಗೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾನೆ, ನೀನು ನೋಡು ನೋಡಿ ಅಣ್ಣ ಇವನ್ನ ಅಂತ. ಅವ್ನ ಎಂತ ಮಾಡಿದ್ದಾನೆ, ಹಿಂಗೆಲ್ಲ ಒಂದ್ ಸಾಂಗ್ ಮಾಡಿದ್ದಾನೆ. ನಾನು ಹೊಸೊಬ್ರು ಹುಡುಕ್ತಾ ಇದ್ದೆ. ನಾನು ಹೇಳ್ತಿದ್ದೆ ನಿಮ್ಗೆ, ನಾನು ಟಿನ್ ಅಂತ ಏನಾದ್ರು ಸೌಂಡ್ ಕೊಟ್ರೆ ನಂಗೆ ಅರ್ಥ ಆಗೋದಿಲ್ಲ ಮ್ಯೂಸಿಕ್, ನನಗೆ ಅಷ್ಟು ಮ್ಯೂಸಿಕ್ ಗೊತ್ತಿಲ್ಲ. ಇವಾಗ ಟೆಕ್ನಿಕಲಿ ಏನೇನೋ ಮುಂದುವರೆದಿದೆಯಲ್ಲ, ನೀವು ಒಂಚೂರು ಸಾಂಗ್ ತರ ಮಾಡಿ ಕೇಳಿಸಿ, ನಂಗೆ ಏನಾರು ಒಂದು ಕಳಿಸಿ ಅಂತ ತುಂಬಾ ಕೇಳ್ತಿದ್ದೆ. ಶಿವುದ್ ಕೇಳಿದಾಗ ಓಕೆ ಮೆಲೋಡಿ ಇತ್ತದು. ಶಿವು ಇದಿದೆ ಅಂದ್ರೆ ಓಕೆ ಇವನ ಹತ್ರ ಏನೋ ಮೆಟೀರಿಯಲ್ ಇದೆ, ಏನೋ ಮಾಡಕ್ ಸಾಧ್ಯ ಇದೆ ಇವನ ಹತ್ರ ಅಂತೇಳಿ ಶಿವನ್ ಮೀಟ್ ಆಗ್ತೀನಿ. ಶಿವು ನನಗೆ ಹಿಂಗ್ ಬೇಕು ಅಂತೀನಿ, ಹ್ಞೂ ಅಂತಾನೆ, ಮಾಡೋಣ ಅಂತಾನೆ. ಶಿವು ನಮ್ಗೆ ಅವತ್ತಿನ ಮ್ಯೂಸಿಕ್ ಇವತ್ತಿನ ಮ್ಯೂಸಿಕ್ ಅಂದ್ರೆ ನನ್ನ ಐಡಿಯಾಕ್ಕೆ ಅವ್ನು ತುಂಬಾ ಕರೆಕ್ಟ್ ಅನ್ಸ್ತಾನೆ ಶಿವು. ಹಂಗಾಗಿ ನನಗೆ ಶಿವ್ ಜರ್ನಿ ಎಷ್ಟು, ಈ ಪ್ರೊಡಕ್ಷನ್ನು ಅಂಜನ್ನು ಇವರೆಲ್ಲ
ಇವೆಲ್ಲ ಬರಕ್ಕಿಂತ ಮುಂಚೆನೆ ನನಗೆ ಶಿವು ಜೊತೆ ನಂದು ಬಾಂಡ್ ಕ್ರಿಯೇಟ್ ಆಗೋಗಿರುತ್ತೆ. ನಾನು ಶಿವಗ್ ಫೋನ್ ಮಾಡ್ತಿದ್ದೆ, ಅಂದ್ರೆ ಇನ್ನು ಪ್ರೊಡ್ಯೂಸರ್ ಆಗಿಲ್ಲ ಶಿವು, ನೀನೇ ಮ್ಯೂಸಿಕ್ ಡೈರೆಕ್ಟರ್, ನೀನೇ ಮ್ಯೂಸಿಕ್ ಡೈರೆಕ್ಟರ್, ಇನ್ನು ಪ್ರೊಡ್ಯೂಸರ್ ಆಗಿಲ್ಲ, ಇನ್ನು ಸಿನಿಮಾ ಮಾಡೇ ಮಾಡ್ತೀನಿ ನಾನು, ಯಾರು ಏನು ಎತ್ತ ನನ್ಗಿನ್ನೂ ಗೊತ್ತಿಲ್ಲ. ಅದು ಕೆಲವೊಮ್ಮೆ ಹಂಗೆ, ಅಂದ್ರೆ ನಾವ್ ಏನೋ ಅನ್ಕೊಂತೀವಲ್ಲ ಅದಾಗಕ್ ರೆಡಿ ಆಗ್ಬಿಡುತ್ತೆ. ನಿಮ್ಗೆ ಆಲ್ರೆಡಿ 3 ಶಾರ್ಟ್ ಫಿಲ್ಮ್ ಮಾಡಿದಿರಾ, ನಿಮ್ಗೆ ಡಿಸಿಷನ್ ಅನ್ನೋದು ಗೊತ್ತಾಗ್ಬಿಟ್ಟಿರ್ತದೆ. ಸೊ ದಟ್ ವಾಸ್ ಯುವರ್ ಮೈನ್ ಕಾನ್ಫಿಡೆನ್ಸ್. ನನ್ಗೊಂದು ಪ್ರಶ್ನೆ ಇದೆ, ಬೈ ಚಾನ್ಸ್ ನೀವು ಉಪೇಂದ್ರ ಅವ್ರ ಫ್ಯಾನ್? ಅಂದ್ರೆ ಉಪೇಂದ್ರ ಅವ್ರಿಗೆ ಫ್ಯಾನ್ ಇಲ್ದೇನೆ ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಸರ್ ನೋಡಿ ಟೈಟ್ಲು ಪುಡ್ಕೋಸಿ, ಆಮೇಲೆ ಗೋಣಿಚೀಲ, ಉಪ್ಪಿ ಸರ್ ಕೂಡ ಹಾಗೇನೆ, ಅವರ ಟೈಟಲ್ಸ್ ಎಲ್ಲ ತುಂಬಾ ಯುನೀಕ್ ಆಗಿರುತ್ತೆ ಸರ್. ಅದನ್ನ ಹೇಳ್ಬೇಕು ನಾನು, ಯಾಕೆ ಬಂದಂದ್ರೆ ಸಿನಿಮಾನು ಅಷ್ಟೇ ಕಂಬಳಿ ಹುಳ, ಅದು ಉಪೇಂದ್ರ ಅವರಿಂದಾನೇ ನನಗೆ ಅರ್ಥ ಆಗಿರೋದು. ಅಂದ್ರೆ ಅವರು ಫಸ್ಟ್ ಅವ್ರು ಹೇಳ್ತಾರೆ, ಅಂದ್ರೆ ಎಲ್ಲ ನೀವೇನ್ ಫಸ್ಟ್ ಬಿಡ್ತಿರೋ ಅದರಿಂದನೂ ತುಂಬಾ ಏನೋ ಡಿಫರೆಂಟ್ ಅಂತ ಅನ್ಕೋಬೇಕು ಅಂತಾನೆ. ಆದ್ರೆ ನಾವೀಗ ಸಿಂಬಲ್ ಇಡಕ್ಕಾಗಲ್ಲ, ಯಾಕಂದ್ರೆ ಉಪೇಂದ್ರ ಆಗ್ತೀವಿ, ಉಪೇಂದ್ರ ಸರ್ದು ಆಗ್ಬಿಡತ್ತೆ. ಅಂದ್ರೆ ನಾವೇನೇ ಇಟ್ರು ಕಾಪಿ ಆಗತ್ತೆ. ಹಂಗಾದ್ರೆ ನಾನು ಏನ್ ಇಡ್ಬೋದು, ಪುಟ್ಕೋಸಿ ಇಟ್ಟಿದ್ನಲ್ಲ ಅದ್ರದ್ದು ಇದ್ರ ಮೇಲೆ ಇಟ್ಕೊಂಡು ಹೋಗಿದ್ದೀನಿ ಎಲ್ಲ. ಓಕೆ, ಅವ ಪ್ರತಿ ಸಲ ಏನಾಗತ್ತೆ, ನಾನು ಕೇಳ್ತಾರೆ ಅಂದ್ರೆ ಯಾಕೆ ಆತರ ಕಂಬಳಿ ಹುಳ ಅದೊಂಥರ ಬೇರೆ ತರ. ಇಲ್ಲ ನಾನು ಹೇಳ್ತೀನಿ, ಇಲ್ಲ ನಿಮ್ಗೆ ಅದು ಸಿನಿಮಾ ನೋಡಿದ್ಮೇಲೆ ಅದು ಪಾಸಿಟಿವ್ ಟೈಟ್ಲು, ಅಲ್ಲಿ ತನಕ ಅದು ನಿಮ್ಗೆ ಏನು ಈ ತರ ಟೈಟ್ಲ್ ಇಟ್ಟಾನೆ ಅಂತನಾರು ನೀವು ಬೈತಿರಲ್ವಾ, ನಂಗೆ ಅದು ರಿಜಿಸ್ಟರ್ ಆಗತ್ತಲ್ಲ. ಇಲ್ಲ ನಾನು ಏನೋ ಬೇರೆ ಇಟ್ರೆ ನೀವು ಅದನ್ನ ನೆನಪು ಹಿಡ್ಕೊಂಡ್ಲಿಲ್ಲ ಅಂದ್ರೆ ಯಾಕೆ ಕಂಬಳಿ ಹುಳ? ಟೀನೇಜ್ ಅಂತ ನಾನು, ಕಂಬಳಿ ಹುಳ ಅನ್ನೋದು ಚಿಟ್ಟೆಯ ಟೀನೇಜ್, ಸಿಂಬಾಲಿಕ್ ಆಗಿ ಹೋಗಿದಾರ ನೀವು ಹಂಗಾದ್ರೆ. ಅದು ಹೋಗಿಸ್ತೀವಿ ಆಗ್ತಾನೆ ಚಿಗುರ್ತಿರೋ ಅಂತ. ಹೌದೌದು, ಅಲ್ಲಿ ಎಲ್ಲರದು ಬದಲಾಗತ್ತೆ. ಕಂಬಳಿ ಹುಳ ಅಂದ್ರೆ ಒಳ್ಳೆ ತಿನ್ನೋ ಏಜ್, ಅದು ಕಂಬಳಿ ಹುಳ ಟೀನೇಜು, ಸಿಕ್ಕಾಪಟ್ಟೆ ತಿನ್ನೋ ಏಜು, ಎಲೆನೆಲ್ಲ ತಿಂದು ಚಿಟ್ಟೆ ಆಗಿ ಬಣ್ಣ ಆಗಿ ಹಾರತ್ತೆ. ನಿಮ್ಮ ಕಂಬಳಿ ಹುಳದಲ್ಲಿ ಬರೋ ಎಲ್ಲಾ ಕ್ಯಾರೆಕ್ಟರ್ಗಳು ಚೇಂಜಸ್ ಇದೆ, ಎಲ್ಲಾ ಕ್ಯಾರೆಕ್ಟರ್ಗಳು ಅವುಗಳಾದ ಚೇಂಜಸ್ ಇದೆ. ಆತರ ಸಿಂಬಾಲಿಕ್ ಆಗಿ ಹೋಗಿರೋದು. ನನಗೆ ಇವ್ರ ಸಿನಿಮಾಲಿ ಇವರು ಒಂದು ಸ್ಟೈಲ್ ಇಷ್ಟ ಆಯ್ತು, ಅಂದ್ರೆ ಇವರೆಲ್ಲೋ ಒಂದು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಆ ಸಿನಿಮಾಲಿ ಆಲ್ಮೋಸ್ಟ್ ಬರೋಂತ ಎಲ್ಲಾ ಕ್ಯಾರೆಕ್ಟರ್ಸ್ನು ಒಳ್ಳೆ ಫ್ಲೋ ಕೊಟ್ಟಿದ್ದೀರ ಅವ್ರಿಗೆ. ಅಂದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು ನಾಳೆ. ಇವಾಗ ಅದ್ರಲ್ಲಿ ಆಕ್ಟ್ ಮಾಡಿರೋರಾಗ್ಲಿ ಹೆಮ್ಮೆಯಿಂದ ಆಚೆ ಹೋಗಿ ಹೇಳ್ಬೋದು, ನಾನು ಕಂಬಳಿ ಹುಳಲ್ಲಿ ಆಕ್ಟ್ ಮಾಡಿದೀನಿ ಅಂತ ಹೇಳಿ. ಅಂದ್ರೆ ಈ ಥಾಟ್ ಪ್ರಾಸೆಸ್ ಹೇಗೆ ನಿಮಗೆ? ಅಂದ್ರೆ ಈಗ ನಾನು ಅದೇ ಹೇಳ, ತುಂಬಾ ಹೊಸಬ್ರು ಇದ್ದಾಗ ಅಥವಾ ಸ್ಟಾರ್ ಇದ್ದಾಗ ಒಂದ್ ಲೆಕ್ಕ. ಅಂದ್ರೆ ಸ್ಟಾರ್ ಇದ್ದಾಗ ನಾವು ಅಂದ್ರೆ ಒಬ್ಬ ಹೀರೋ ಮೇಲೆ ಇಡೀ ತೂಕನ್ ಕೊಡಕ್ ಖಂಡಿತ ಸಾಧ್ಯ ಇಲ್ಲ. ನೀವೆಲ್ಲಾ ಪಾತ್ರದ ಆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಬಹುಶಃ ಇವ್ರು ಯಾರೋ ಬೀಳ್ತಾರೆ ಅಂದ್ರೂ ಇವ್ನ ಯಾರೋ ಏಳ್ಸಕ್ ಸಾಧ್ಯ ಇದೆ. ಹಂಗಾಗಿ ನನ್ಗೇನಂದ್ರೆ ಅಂದ್ರೆ ಕತೆ ನನ್ನ ತಲೆಯಲ್ಲಿ ಓಡುವಾಗ್ಲೇ ಒಂದ್ 25 ಪಾತ್ರ ಜೊತೆನೆ ಓಡೋದು. ಬರೀ ಹೀರೋ ಜೊತೆ ನನ್ಗೆ ಜರ್ನಿ ಮಾಡಕ್ಕೆ ಕಷ್ಟ ಆಗತ್ತೆ. ಹೌದೌದೌದು. ಅಂದ್ರೆ ನನ್ಗೆ ಸುಮ್ನೆ ಈಗ ಒಬ್ಬ ಹೀರೋ ಇರ್ತಾನೆ, ಅವ್ನಿಗೆ 4 ಫ್ರೆಂಡ್ಸ್ ಇರ್ತಾರೆ, ಅವ್ರ ಟೀಮ್ ಡಿಲ್ ಕೂತಿರ್ತಾರೆ, ನಂಗೆ ಅದು ಇಷ್ಟ ಆಗಲ್ಲ ಅಂತ ಹೇಳ್ತಿರೋದು. ಆ 4 ಯಾರು ಜನ, ಆ 3 ಜನ ಯಾರು ಹೀರೋ ಜೊತೆ 3 ಜನ, ಅಂದ್ರೆ ಅವ್ರ ಕ್ಯಾರೆಕ್ಟರ್ ಏನು, ಅವನ್ ಯಾರು, ಆಟೋ ಡ್ರೈವರ ಅವನು ಅಥವಾ ಏನ್ ಕೆಲಸ, ಗ್ಯಾರೇಜ್ ಅವನ ಏನ್ ಕೆಲಸ, ಅದು ಪರ್ಟಿಕ್ಯುಲರ್ ನನಗ್ ಬೇಕು. ಅಂದ್ರೆ ಅದು ಆಡಿಯನ್ಸ್ಗೆ ಅವನು 2 ನಿಮಿಷ ಇರ್ಲಿ, ಅವನು ಆ ಕ್ಯಾರೆಕ್ಟರ್ 2 ನಿಮಿಷ ಇರ್ಲಿ, ರಿಜಿಸ್ಟರ್ ಆಗತ್ತೆ. ಸುಮ್ನೆ ಪಾಸಿಂಗ್ ಆಗ್ಬಿಟ್ರೆ ಅದು ಹೆಂಗ್ ಗೊತ್ತಾಗತ್ತೆ ಆಡಿಯನ್ಸಿಗೆ ಅಂತ. ಎಕ್ಸಾಕ್ಟ್ಲಿ. ನೋಡಿ, ಒಂದು ಕತೆ ಬಿಲ್ಡ್ ಮಾಡುವಾಗ್ಲೇ ನೋಡಿ ಈ ತರ ವ್ಯಕ್ತಿಗಳು ಬಂದು ನಮಗೆ ಹೇಳಿದಾಗ, ಇದು ಹೊಸಬ್ರು ಯಾರೇ ಈ ಪ್ರೋಗ್ರಾಮ್ ನೋಡ್ತಿರ್ಬೋದು, ನಿಮಗೆ ಅದು ತುಂಬಾ ಇಂಪಾರ್ಟೆಂಟ್. ನಾವು ಏನೇನ್ ಕ್ಯಾರೆಕ್ಟರ್ ಅದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಲ್ಲ, ಅದಕ್ಕೊಂದು ವೆಯ್ಟೇಜ್ ಇರಬೇಕು. ಅದು ಕೂಡ ಸಿನಿಮಾನ್ ಕ್ಯಾರಿ ಮಾಡುತ್ತೆ, ಯಾಕಂದ್ರೆ ಆಡಿಯನ್ಸ್ ಅಬ್ಸರ್ವೇಷನ್ ಅಷ್ಟಿರ್ತದೆ. ಸುಮ್ನೆ ಯಾರೋ ಬಂದೋದ್ನಲ್ಲ ಯಾಕೆ ಗುರು ಇಡ್ಬೇಕಿತ್ತು ಈ ಪಾತ್ರ ಅನ್ಬಿಡ್ತಾರಿಲ್ಲ ಅಂದ್ರೆ. ಸೊ ದಟ್ ವಾಸ್ ಮೇನ್ ಥಿಂಗ್. ಸೊ ಈ ಕಂಬಳಿ ಹುಳ ಸಿನಿಮಾದ ಪ್ರಾಸೆಸ್ ಹೇಳಿ ಸರ್. ಅಂದ್ರೆ ಎಷ್ಟು ದಿವಸ ತಗೊಳ್ತು ಸಿನಿಮಾ ನೀವು ಕಂಪ್ಲೀಟ್? ನಮ್ಗೆ ಅದೇ, ನಾನು ಜನವರಿಗೆ ಶೂಟ್ ಹೋಗ್ತೀವಿ, ಅಂದ್ರೆ 2020 ನಾವು ಹೋಗ್ತೀವಿ, ಜನವರಿಗೆ ಶೂಟಿಂಗ್ ಹೋಗ್ತೀವಿ. ಅಂದ್ರೆ ನಮ್ಗೆ ಅವತ್ತಿಗೆ ಲಾಕ್ ಡೌನ್ ಬರುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಶೆಡ್ಯೂಲ್ ಆಗುತ್ತೆ, 35 ದಿನ ಕಂಟಿನ್ಯೂಸ್ ಶೂಟು. ಅಂದ್ರೆ ಅದು ಹೇಳಲೇಬೇಕು, ನನಗೆ ಏನಿತ್ತು ಅಂದ್ರೆ ಬ್ಲಾಕ್ ಬೇರೆ ಕ್ಯಾಮ್ರಾ ಯೂಸ್ ಮಾಡೋಣ, ರೆಡ್ ಮಾಮೂಲಿ ಕ್ಯಾಮ್ರಾ ಬೇಡ ನನಗೆ. ಯಾಕಂದ್ರೆ ಎಲ್ಲಾ ಹೊಸಬ್ರಿದ್ದೀವಿ ನಾವು, ನಾಳೆ ಬೆಳಿಗ್ಗೆ ರೀಶೂಟ್ ಅಂದ್ರೆ ರೀಶೂಟ್ ಅಲ್ಲಿ ಇರ್ಬೇಕು ನಾವು ಅಂತ. ಯಾಕಂದ್ರೆ ಈಗ ಹಳಬ್ರು ಆಕ್ಟರ್ ಆದ್ರೆ ಏನಾಗತ್ತೆ ಅಂದ್ರೆ ಬಂದ್ರು ನಿತ್ರು ಅವರಿಗೆ ಗೊತ್ತು, ಸೆನ್ಸ್ ಇದೆ, ಆಕ್ಟರ್ಗೆ ಸೆನ್ಸ್ ಇದೆ. ಅಂದ್ರೆ ನಾನೇನ್ ಆಕ್ಟ್ ಮಾಡಿದ್ರೆ ಜನಕ್ಕೆ ಏನ್ ರೀಚ್ ಆಗತ್ತೆ ಗೊತ್ತು. ಹೊಸಬರಿಗೆ ಅದು ಕಷ್ಟ ಇರುತ್ತೆ, ಅವ್ರಿಗೂ ಫಸ್ಟ್ ಸಿನಿಮಾ ಆಗಿರುತ್ತೆ. ಅದು ಯಾವಾಗ ಗೊತ್ತಾಗ್ಬೋದು ಅಂದ್ರೆ ಅವರಿಗೆ 2-3 ಸಿನಿಮಾ ಆದ್ಮೇಲೆ, ಅದನ್ನ ಜನ ನೋಡಿ, ಜನ ರಿವ್ಯೂ ಕೊಟ್ಮೇಲೆ ಗೊತ್ತಾಗತ್ ಬಿಟ್ರೆ. ಆದ್ರೆ ನನಗೆ ಅಷ್ಟು ಟೈಮ್ ಇಲ್ವಲ್ಲ ಡೈರೆಕ್ಟರ್ ಆಗಿ.
ಯಾವ ಟೈಮ್ ಇಲ್ಲ ಅಂದ್ರೆ ಅವ್ರು ತಪ್ಪು ಮಾಡಿ ಅದನ್ನ ಸ್ಕ್ರೀನ್ ಮೇಲೆ ತರಕ್ಕಾಗಲ್ಲ ನಾನು. ಹಂಗಾರೆ ನಂಗೆ ಆರ್ಟಿಸ್ಟ್ ಯಾವ್ದೇ ಕಾರಣಕ್ಕೂ ತಪ್ಪು ಅನ್ಸ್ಬಾರ್ದು. ಅವ್ನು ಹೊಸಬ್ರ, ಈಗ ನಾವ್ ಹೇಳ್ತೀವಿ ಯಾವ್ದೋ ಹೊಸಬ್ರು ಸಿನಿಮಾ ಆಕ್ಟ್ ಮಾಡಿದಾಗ ಅವ್ನು ಹೊಸಬ ಕಣ ಅಂತ ಗೊತ್ತಾಗ್ಬಿಡ್ತದೆ ಹೊಸಬ ಅಂತ. ಆ ಹೊಸಬ ಅಂತ ಗೊತ್ತಾಗಬಾರ್ದು ಅನ್ನೋದೇ ನನ್ನ ಫಸ್ಟ್ ಪಾಯಿಂಟ್. ಅವ್ನು ಹೊಸಬ ಅಂತ ಗೊತ್ತಾಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಅವ್ನ್ ಏನೇನ್ ಸಾಧ್ಯ ಇದೆಯೋ ಅವ್ನು ಏನೇನ್ ತಪ್ಪು ಮಾಡಕ್. ಈಗ ನಾನು ಹೇಳಿದೆ, ಈಗ ನಾನು ಈ ಲೆನ್ಸ್ ನೋಡೋದ್ರ ಬದಲು ಅಲ್ಲಿ ನೋಡಿದ್ರೆ ಅನ್ನೋ ಪಾಯಿಂಟ್ ಬಂದ್ರೆ ಅದೆಲ್ಲವೂ ಹೌದಲ್ವಾ, ತಪ್ಪಲ್ವಾ? ಅದ್ ಏನೇನಿದಾವೋ ಅವೆಲ್ಲವೂ ಮುಚ್ಚಬೇಕಂದ್ರೆ ನನಗೆ ಜಾಸ್ತಿ ಶೂಟ್ ಆಗ್ಬೇಕು, ನನ್ನ ಫುಟೇಜ್ ಜಾಸ್ತಿ ಬೇಕು ನನಗೆ. ಹಂಗಾಗಿ ನಾನು ದೊಡ್ಡ ಕ್ಯಾಮ್ರಾ ಬೇಡ, ಬ್ಲಾಕ್ ಮ್ಯಾಜಿಕ್ ಯೂಸ್ ಮಾಡೋಣ. ಶೂಟ್ ಆಗಿದ್ದು ಬ್ಲಾಕ್ ಮ್ಯಾಜಿಕ್. ಹೌದು, ಬ್ಲಾಕ್ ಮ್ಯಾಜಿಕ್ ಅಲ್ಲೇ ಆ ಕ್ಯಾಮ್ರಾ ಶೂಟ್ ಆಗುತ್ತೆ. ನನಗೆ ಎಲ್ಲರನ್ನೂ ಅದೇ ಹೇಳ್ತೀನಿ, ನಾನು ಎಲ್ಲರಿಗೂ ಅದೇ ಹೇಳ್ತೀನಿ, ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂತ. ಅಂದ್ರೆ ನನಗೆ ಇಲ್ಲಿಂದ ಕ್ಯಾಮ್ರಾ ತೆಗೆದು ಆ ಮೂಲೆ ಗಿಡ ಟೈಮ್ ಬೇಕು ಇರಬಾರ್ದು, ಅಥವಾ ಅದನ್ನ ತಕ್ಷಣ ಆಟೋದಲ್ಲಿ ಶೂಟ್ ಮಾಡಕ್ಕೆ ಟೈಮ್ ಇರಬಾರ್ದು. ಪಟ ಶೂಟ್ ಹಾಕಂಗ್ ಇರ್ಬೇಕು, ಬಟ್ ಜಾಸ್ತಿ ಫುಟೇಜ್ ಬೇಕು ನನಗೆ. ಯಾಕಂದ್ರೆ ನಾವು ತುಂಬಾ ಕ್ರೈನ್ ಬಳಸಲ್ಲ, ಟ್ರಾಲಿ ಬಳಸಲ್ಲ, ಇನ್ನೊಂದು ಬಳಸಲ್ಲ, ಹಂಗಾಗಿ ಶಾರ್ಟ್ ಜಾಸ್ತಿ ಕಟ್ ಮಾಡ್ತೀವಿ. ಅದು ಎಲ್ಲಿ ಕಲ್ತಿದ್ದೆ ಅಂದ್ರೆ ಶಾರ್ಟ್ ಫಿಲ್ಮ್ ಅಲ್ಲಿ ಕಲ್ತಿದ್ದೆ ನಾನು. ಶಾರ್ಟ್ ತುಂಬಾ ಕಟ್ ಮಾಡ್ತಿದ್ದೆ, ಇಲ್ಲಿ ಶಾರ್ಟ್ ಅಲ್ಲಿ ಹೋಗ್ತದೆ, ಅಲ್ಲಿ ಇಲ್ಲಿ ಬರೋದು, ಆ ಟೈಮ್ ಮ್ಯಾನೇಜ್ ಮಾಡ್ತಿದ್ದೆ ನಾನು. ಹಂಗಾಗಿ ನನಗೆ ಜಾಸ್ತಿ ಶೂಟ್ ಬೇಕು, ಫುಟೇಜ್ ಬೇಕು. ಧೈರ್ಯ ಮತ್ತದ ಲೂಸಿಯಾ ಫೈಡಿಲ್ ಮಾಡಿದ್ದಾರೆ, ನಾವೇ ಮಾಡ್ಬೋದಲ್ಲ ಹಾಗಾದ್ರೆ. ಅದ್ರ ಜೊತೆ 3 ಶಾರ್ಟ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಇದೆ, ಮಾಡ್ತೀವಿ ಅಂತ. ರಿಹರ್ಸಲ್ ಇತ್ತು, ರಿಹರ್ಸಲ್ ರಿಹರ್ಸಲ್ ಎಲ್ಲ ಚೆನ್ನಾಗಿತ್ತು. ರಿಹರ್ಸಲ್ ಆಗಿ ಶೂಟ್ ನಾನು 35 ದಿನ ಕಂಟಿನ್ಯೂಸ್ ಶೆಡ್ಯೂಲ್ 35 ದಿನ. ಅಂದ್ರೆ ಬಿಸಿಲು ಟೈಮ್ ಜನವರಿ, ಅದು ನಮಗೆ ಸುಸ್ತಾಗೋಯ್ತು. ಶೂಟ್ ಮಾಡ್ತೇನೆ, ಬೆಳಗ್ಗೆ ಎದ್ರೆ ಶೂಟ್, ಬೆಳಗ್ಗೆ ಎದ್ರೆ ಶೂಟ್ 35 ದಿನ ಅಂದ್ರೆ 1 ತಿಂಗಳು. ನಿಮಗೆ ಏನ್ ಮಾಡ್ತಿದೀವಿ ಗೊತ್ತಿಲ್ಲ. ಓಕೆ, ಬ್ರೇಕ್ ತಗೋಣ ಅಂತಂದೆ. ಅದೇನ್ ಶೆಡ್ಯೂಲ್ ಬೇಕು, ಯಾಕಂದ್ರೆ ಹೊಸಬ್ರಲ್ವಾ, ಇವ್ನ್ ಬರ್ತಾನೆ, ಅವ್ನ್ ಬರ್ತಾನೆ, ನಾಳೆ ಬೆಳಗ್ಗೆ ಇವ್ನ್ ಬೇಕು ಅಂತ ಇವ್ನ್ ಸಿಗ್ತಾನೆ, ಅವ್ನ್ ಸಿಗ್ತಾನೆ. ನಾನು ಯಾರು ಡಬ್ಬಲ್ ಬಾಟ ಆ ತರದ್ ಯಾವ್ದು ನಾನು ಫಸ್ಟ್ ಹೇಳಿದ್ದನು, ಆತರ ಯಾರು ನನ್ ಜೊತೆ ಈ ಜರ್ನಿ ಬೇಡ ಅಂತ. ನೆಕ್ಸ್ಟ್ ಮಾಡೋಣ, ದೊಡ್ಡ ಬಜೆಟ್ ಬಂದಾಗ ಆತರ ಸಿನಿಮಾಗಳು ಮಾಡೋಣ. ಈ ಜರ್ನಿ ನಂಗೆ ಆತರ ಯಾರು ಬೇಡ, ಅವ್ರ ಪೇಮೆಂಟ್ ತಗೊಂಡ್ಲಿ, ಪ್ರೊಡ್ಯೂಸರ್ ನ ಮೈಂಡ್ ಅಲ್ಲಿ ಇಟ್ಕೊಂಡೆ ಇದು ಕಂಪ್ಲೀಟ್ ಫೋಕಸ್ ಮಾಡ್ರಿ. ಯಾಕಂದ್ರೆ ಬಜೆಟ್ ಜಾಸ್ತಿ ಹೋಗ್ಬಿಡಬಾರ್ದು. ಅಂದ್ರೆ ನಾನ್ ಜಾಸ್ತಿ ಶೂಟ್ ಮಾಡ್ತೀನಲ್ವಾ, ನಂಗೆ ಜಾಸ್ತಿ ಶೂಟ್ ಬೇಕು, ಬಜೆಟ್ ಕಡಿಮೆ ಆಗ್ಬೇಕು. ಯಾಕೆ ಇದು ಅಂತ ಹೇಳಿದ್ರೆ ಅವರು ಒಂದು ಥಿಂಕಿಂಗ್ ಅಲ್ಲೇ ಮಾಡಿದ್ದಾರೆ. ಅವ್ರಿಗೆ ಫುಟೇಜ್ ಜಾಸ್ತಿ ಬೇಕು, ಹ್ಯಾಸ್ ಇಸ್ ಓನ್ ರೀಸನ್ಸ್. ಅದ್ರ ಜೊತೆಗೆ ಪ್ರೊಡ್ಯೂಸರ್ಗೂ ಅದು ತುಂಬಾ ಬರ್ಡನ್ ಅನ್ಸ್ಬಾರ್ದು. ಅದಕ್ಕೆ ಅವರು ಟೆಕ್ನಿಕಲಿ ಕೂಡ ಬ್ಲಾಕ್ ಮ್ಯಾಜಿಕ್ ಸ್ಟಿಕ್ ಆನ್ ಆಗಿದ್ದಾರೆ. ಅವ್ರಿಗೆ ರೆಡ್ ಸಿಗ್ತಾ ಇದ್ರು ಅವ್ರು ಬೇಡ ನಾವು ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಮಾಡೋಣ, ಈಸಿಯಾಗಿ ಬೇಗ ಫಟಾಫಟ್ ಶೂಟ್ ಆಗ್ಬಿಡ್ಬೇಕಂದ್ರೆ ಬ್ಲಾಕ್ ಮ್ಯಾಜಿಕ್ ಇಸ್ ಸ್ಮಾಲ್, ಅದು ಒಂಥರ DSLR ತರನೇ ಇರುತ್ತೆ ನಿಮಗೆ. ಅಂಡ್ ಇಟ್ ಇಸ್ ಸೋ ಹ್ಯಾಂಡಿ, ಇಟ್ಸ್ ವೆರಿ ಹ್ಯಾಂಡಿ. ಆಸ್ ಅ DOP ನಾನು ಹೇಳ್ತಿದ್ದೀನಿ, ಇಟ್ ಇಸ್ ವೆರಿ ಹ್ಯಾಂಡಿ. ಯಾಕಂದ್ರೆ ನಾನು ಯೂಸ್ ಮಾಡಿದೆ ಬ್ಲಾಕ್ ಮ್ಯಾಜಿಕ್ ನ. ಸೊ ಇವರು ಅದನ್ನೇ ಯೂಸ್ ಮಾಡಿದ್ದಾರೆ. ಪ್ರೊಡಕ್ಷನ್ ಅಲ್ಲಿ ಇಸ್ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಬಜೆಟ್ ಮೀರಿ ಕೂಡ ಹೋಗಬಾರ್ದು, ಅದ್ರ ಜೊತೆಗೆ ಫ್ಲೆಕ್ಸಿಬಿಲಿಟಿ ಇರಬೇಕು. ಫುಟೇಜಸ್ ಜಾಸ್ತಿ ಇದ್ರೆ ಎಡಿಟ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಗುಡ್ ಸರ್, ಹೇಳಿ. ಹಂಗಾಗಿ ನನಗೆ ಅದೇ ಪ್ರೊಡ್ಯೂಸರ್ ಕಡೆಯಿಂದ ಆ ಥರದ್ದೆಲ್ಲ ಎಲ್ಲ ಫ್ರೀಡಮ್ ಇತ್ತು. ನಮ್ಮ ಗ್ರೇ ಸ್ಕೋರ್ ಸ್ಟುಡಿಯೋ ಅಂತ, ನಮ್ಮ ಕಂಬಳಿಯೋಳ ಪ್ರೊಡ್ಯೂಸರ್ಸ್ ವಿಜಯಣ್ಣ, ಪ್ರೊಡಕ್ಷನ್ ಹೌಸ್ ಹೇಳಿ, ಗ್ರೇ ಸ್ಕೋರ್ ಸ್ಟುಡಿಯೋ, ಗ್ರೇ ಸ್ಕೋರ್, ವಿಜಯಣ್ಣ ಅಂತ, ಸಬೀನಣ್ಣ ಅಂತ, 4 ಜನ ಟೀಮ್ ಅದು. ನನಗೆ ಅವ್ರ ಕಡೆಯಿಂದ ತುಂಬಾ ಸಪೋರ್ಟ್ ಇತ್ತು. ಅಂದ್ರೆ ಆ ತರದೆಲ್ಲ ಫ್ರೀಡಮ್ ಇತ್ತು. ಅಂದ್ರೆ ಈಗ ಯಾರಿಗೋ ಅಡ್ವಾನ್ಸ್ ಆಗಿತ್ತು ಅವ್ರು ಆ ಟೈಮಲ್ಲಿ, ಅವ್ರು ಮ್ಯೂಸಿಕ್ ಡೈರೆಕ್ಟರ್, ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗೂ ಅಡ್ವಾನ್ಸ್ ಆಗಿತ್ತು. ಬೇರೆ ಕಡೆನ ಅಣ್ಣ ನಂಗೆ ಅವ್ರು ಬೇಡ, ನಂಗೆ ಇವರೇ ಇರ್ಲಿ, ಅದೆಲ್ಲವೂ ಫ್ರೀಡಮ್ ಕೊಟ್ಟಿದ್ರು ನನಗೆ. ಆದ್ರೆ ಅವ್ರಿಗೆ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಹೇಳಿದ್ದೆ, ನಾನು ಎಲ್ಲ ಹೇಳಿದ್ದೆ, ಅಣ್ಣ ಸಣ್ಣ ಕ್ಯಾಮರಾದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ, ನೀವು ಹೆದರಬಾರ್ದು ಅಂತ ಹೇಳಿದ್ದೆ. ನೀವು ಹೆದರಬಾರ್ದು ಅಂತ ಹೇಳಿದೆ. ನಮ್ಮ ಊರಲ್ಲಿ ಈಗ ಒಂದು ದೇವಸ್ಥಾನದಲ್ಲಿ ಮುಹೂರ್ತ ಆಗ್ತಾ ಇತ್ತು, ಒಂದು ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡುವಾಗ ಆವಾಗ್ಲೇ ನೋಡಿದವರು ಆ ಕ್ಯಾಮ್ರಾ ನೋಡಿದ್ರು. ಇಷ್ಟೇ ದೊಡ್ಡ ಕ್ಯಾಮ್ರಾ, ಇಷ್ಟೇ ದೊಡ್ಡ ಲೆನ್ಸ್. ಅವ್ರು ಏನು ಹೇಳಲಿಲ್ಲ. ಆಮೇಲೆ ನಾನು ಇದ್ರಲ್ಲಿ ಶೂಟ್ ಮಾಡ್ಬೋದಾ ಕೇಳಿದ್ರು. ಇಲ್ಲ ಅಣ್ಣ, ಖಂಡಿತ ಆಗತ್ತೆ, ನೀವೇನು ತಲೆ ಕೆಡಿಸ್ಕೊಬೇಡಿ. ನನ್ನ ನಂಬಿಕೆ ಏನು, ಆರ್ಟಿಸ್ಟ್ ಆಕ್ಟ್ ಮಾಡಿದ್ರೆ 5 ನಿಮಿಷ ಅಷ್ಟೇ ಸಿನಿಮಾ, ಆಮೇಲೆ ಎಲ್ಲವನ್ನು ಅಂದ್ರೆ ಆರ್ಟಿಸ್ಟ್ ಜೊತೆ ಆ ಕತೆ ಜೊತೆ ಜರ್ನಿ ಮಾಡ್ತಾ ಟ್ರಾವೆಲ್ ಆಗ್ಬಿಡತ್ತೆ. ನನಗೆ ಧೈರ್ಯ ಇತ್ತು. ಹಂಗಾಗಿ ನಾನು ಅದೇ ಶೂಟ್ ಮಾಡಿದ್ರು. ಸೊ ಇದಾಯ್ತು, ನೀವು ಕಂಪ್ಲೀಟ್ ನೆಕ್ಸ್ಟ್ ಪ್ರಾಸೆಸ್, ಪೋಸ್ಟ್ ಪ್ರೊಡಕ್ಷನ್ ಪ್ರಾಸೆಸ್ ಎಲ್ಲ ನೀವು ಫಿನಿಶ್ ಮಾಡ್ತೀರಾ. ಅದಾದ್ಮೇಲೆ ನೀವು ಒಂದು ಡೆಫಿನೆಟ್ಲಿ ಒಂದು ಸ್ಕ್ರೀನಿಂಗ್ ನೋಡ್ತೀರಾ ನಿಮ್ಮ ಟೀಮ್ ಜೊತೆ ಇದೆಲ್ಲ. ಸೊ ಇಲ್ಲಿಂದ ನೀವು ನೆಕ್ಸ್ಟ್ ಜಡ್ಜ್ಮೆಂಟ್ ಅಂತ ಇರುತ್ತಲ್ಲ, ಒಂದು ಡೈರೆಕ್ಟ್ ಯಾರೇ ಸಿನಿಮಾ ನೋಡಿದ ತಕ್ಷಣ ಎಸ್ ಇದು ನಮ್ಮ ಔಟ್ಪುಟ್ ಇದೆ, ಇಲ್ಲಿಂದ ನಾವು ನೆಕ್ಸ್ಟ್ ಇದನ್ನ ಸಿನಿಮಾ ರೀಚ್ ಮಾಡ್ಸಕ್ಕೆ ಅಂತ ಒಂದು ಪ್ಲಾನಿಂಗ್ ಇರುತ್ತೆ. ಅದು ನೀವು ಹೇಗೆ ಪ್ಲಾನ್ ಮಾಡೋದು? ಅಂದ್ರೆ ಅದೇ ಆ ಟೈಮ್ ಏನಂದ್ರೆ ನಮ್ಗೆ ನಮ್ ಕಾಂತಾರ ಬಂದಿರ್ಲಿಲ್ಲ, ಬರೋ ಟೈಮ್ ಅದು. ನಾವೆಲ್ಲ ಪ್ಲಾನ್ ಮಾಡುವಾಗ, ಡೇಟ್ ಇಟ್ಕೊಂಡು ಪ್ಲಾನ್ ಮಾಡುವಾಗ, ಅಂದ್ರೆ ನಾವು ಡೇಟ್ ಇಟ್ಟ ಮೇಲೆ ಕಾಂತಾರ ಬಂತು. ನಮ್ಗೆ ಗೊತ್ತಿಲ್ಲ ಕಾಂತಾರ ಆತರ ತುಂಬಾ ದೊಡ್ಡ ಸಕ್ಸಸ್ ಆಗತ್ತೆ ಅಂತ. ಅದೊಂದು 20-25 ವರ್ಷದ
ಹಿಟ್ ಇರ್ಬೋದು. ಈಗ ನಮ್ಮ ಮಲೆನಾಡು ಕಡೆ ಫಿಲ್ಮ್ ಹೋಗಲ್ಲ ಯಾರು, ಅಲ್ಲೆಲ್ಲ ಗಾಡಿ ಮಾಡ್ಕೊಂಡು ಊರಲ್ಲಿ ಲಾರಿ ಅಂದ್ರೆ ಆಟೋಗಳು, ಕಾರಲ್ಲಿ ಎಲ್ಲರೂ ಹೋಗಿ ನೋಡಿದ್ದಾರೆ ಫಿಲ್ಮ್ ನ. ಅದೇ ಒಂದು ಭಕ್ತಿ ಅದು. ನನಗೆ ಯಾಕೆ ಹಿಂಗ ಆಗ್ತಿದೆ ಅಂದ್ರೆ, ನಾನು ಫಸ್ಟ್ ವಾರದಲ್ಲಿ ನಾನು ನೋಡಿದೆ. ಫಸ್ಟ್ ವಾರದಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತು ಇದನ್ನ ತಡೆಯಕ್ ಆಗೋದಿಲ್ಲ ಅಂತ. ಇದು ಬ್ಯಾಂಗ್, ಇದು ಎಲ್ಲೂ ಬಂದಿಲ್ಲ ಈ ತರದೊಂದು ಬ್ಯಾಂಗು, ಇದು ಬಂದ್ಬಿಟ್ಟಿದೆ. ಯಾಕಂದ್ರೆ ನಾನು ಮುಂದ್ಗಡೆ ಸೀಟೇ ಇಲ್ಲ, ಎಲ್ಲೋ ಹಿಂಗ್ ಕುತ್ಕೊಂಡು ನೋಡ್ತಾ ಇದ್ದೀನಿ, ನಾನೇ ಚಪ್ಪಲಿ ಎಲ್ಲ ತೆಗೆದಿಟ್ಕೊಂಡು ಹೌದೌದು ಬಂದಿದೆ. ಆ ತರದ ಮೂವಿ ಅಲ್ವಾ ಅದು. ನನಗೆ ಆ ಟೈಮಲ್ಲಿ ಏನಾಯ್ತು, ಬೆಲ್ ಬಾಟಮ್ ರೈಟರ್ ದಯಾನಂದ್ ಟೀಕೆ ಅಂತ, ಬೆಲ್ ಬಾಟಮ್ ರೈಟರ್ ಅವ್ರಿಗೆ ನನ್ನ ಶಾರ್ಟ್ ಫಿಲ್ಮ್ಗಳೆಲ್ಲ ಇಷ್ಟ. ಅವ್ರು ಏನ್ ಮಾಡಿದ್, ನನ್ ಜೋಡಿ ಕುದುರೆ ಆದಾಗ ಅವರು ಒಂದು ಚಾನಲ್ ಅಲ್ಲಿ ಅವ್ರ ಹೆಡ್ ಇದ್ರು. ಅವ್ರು ನನ್ಗೊಂದು ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡಿದ್ರು. ಸುದ್ದಿ ನ್ಯೂಸ್ ಅಂತ ಒಂದು ಚಾನಲ್, ಅಲ್ಲಿ ನನ್ಗೆ ಅರ್ಧ ಗಂಟೆ ಪ್ರೋಗ್ರಾಮ್ ಆಗಿತ್ತು ಜೋಡಿ ಕುದುರೆ ಶಾರ್ಟ್ ಫಿಲ್ಮ್ ಅನ್ನ. ಅವ್ರಿಗೆ ಫೋನ್ ಮಾಡಿದೆ ಅವಾಗ, ನನ್ನ ಫಿಲ್ಮ್ ಎಲ್ಲ ರೆಡಿ ಆಗೋ ಟೈಮಲ್ಲಿ ಅವ್ರಿಗೆ ಫೋನ್ ಮಾಡಿದೆ. ಅವರು ಅವಾಗ ರಿಷಬ್ ಸರ್ ಆಫೀಸಲ್ಲಿ ಇದ್ರು. ಅವಾಗ ಗಿರಿಕತೆ ನಡೀತಾ ಇತ್ತು ವರ್ಕ್ ಅಲ್ಲೊಂದಷ್ಟು, ರಿಲೀಸ್ ಟೈಮ್ ಗಿರಿಕತೆ. ನಾನು ಹೋದೆ, ಅಣ್ಣ ಹಿಂಗೆ ನಂದು ಫಿಲ್ಮ್ ರೆಡಿ ಆಗಿದೆ, ಏನ್ ಮಾಡ್ಬೋದು ಈಗ. ನನ್ಗೂ ಅವ್ರಿಗೊಂದು ಬೇರೆ ತರ ಅಣ್ಣ ತಮ್ಮನ ಬಾಂಧವ. ಅಂದ್ರೆ ನನಗೆ ಅನ್ಸಿದ್ದೆಲ್ಲ ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ನನಗೆ 2 ಮಾತು ಬೈದ್ರು ನಾನು ಆರಾಮ್ ಬೈಸ್ಕೊಂಡು ಬರ್ತೀನಿ. ಅಣ್ಣ ಹಿಂಗೆ ರೆಡಿ ಆಗಿದೆ, ಏನ್ ಮಾಡ್ಬೋದು. ಒಂದು ಸಾಂಗ್ ತೋರಿಸ್ದೆ, ಸಾಂಗು 4 ನಿಮಿಷ ಇದೆ, ನೀನು ಒಂಚೂರು ಕಟ್ ಮಾಡ್ಬೇಕಿತ್ತು ಅಂದ್ರು. ಸ್ವಲ್ಪ ದೊಡ್ಡ ಆಗಿತ್ತು ಸಾಂಗ್ಗಳು, ಇನ್ನು ಥಿಯೇಟರ್ ಅಲ್ಲಿ ಸ್ವಲ್ಪ ಇದು ಕಟ್ ಮಾಡ್ಬೋದಾ. ಇಲ್ಲ ನಾ DA ಹೋಗಿ ಫೈನಲ್ ಎಲ್ಲ ಇದೆ ಆಲ್ರೆಡಿ, ಕಷ್ಟ ಅಂದೆ. ಓಕೆ, ಅವ್ರೇನು ಫಿಲಮ್ ನೋಡಿಲ್ಲ ಅವ್ರಿನ್ನು. ಅವ್ರ ಹಂಗೆ ಅಲ್ಲೊಂದು ಚೇಂಬರ್ ಇತ್ತು. ರಿಷಬ್ ಸರ್ ಸರ್ ನಾನು ಆಡಿಯೋ ಹಣ ಎಲ್ಲಿ ಕೊಡೋದು, ರಿಷಬ್ ಸರ್ ಹತ್ರ ಏನಾದ್ರು ಆಡಿಯೋ, ಅವ್ರದ್ದೊಂದು ಚಾನಲ್ ಇದೆಯಲ್ಲ, ಆಡಿಯೋ ಕಂಪ್ನಿ ಇದೆ, ಅಲ್ಲೇ ತಡಿ ಮಾತಾಡ್ತೀನಿ, ಆ ಥರ ಕೇಳ್ತೀನಿ. ಒಂದು ಕೆಲಸ ಮಾಡಿ, ಈಗ ಏನ್ ಮಾಡ್ಬೋದು ನಾವು ಅಂತ ಅವರೇ ಕೇಳಿದ್ರು. ನಾನು ಅದಕ್ಕೆ ಬಂದಿದ್ದು ಅಂದೆ, ಈಗ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ನಾನು ಓಕೆ ಏನಾದ್ರು ಒಂದು ಪ್ಲಾನ್ ಮಾಡೋಣ ಅಂತ ಹೇಳಿ ನಾವು ನವರಂಗ್. ನನಗೆ ಫಸ್ಟ್ ಕಾನ್ಫಿಡೆಂಟ್ ಸಿನಿಮಾ ಪ್ರೊಡ್ಯೂಸರೇ, ನಮ್ಮ ಪ್ರೊಡ್ಯೂಸರ್ಸೇ ಫಿಲ್ಮ್ ನೋಡಿ ಫೋನ್ ಮಾಡಿದ್ರು. ನಾನು ಅವ್ರಿಗೊಂದು ಕಾಪಿ, ನಮ್ಮ ಅಂಜನ್ನು ಹಾಸನಲ್ಲಿದ್ದು ಪ್ರೊಡ್ಯೂಸರ್ಸ್, ಅಲ್ಲಿ ಫೋನ್ ಮಾಡಿದ್ರು. ಫೋನ್ ಮಾಡಿ ನಮನ್ ವಿಜಯಣ್ಣ ಫೋನ್ ಮಾಡಿದ್ರೆ, ನಮನ್ ಫಿಲ್ಮ್ ಸಖತ್ತಾಗಿ ಬಂದಿದೆ, ನೀನು ತಲೆ ಕೆಡಿಸ್ಕೊಬೇಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ, ಫಿಲ್ಮ್ ಎಮೋಷನಲ್ ಆಗಿ ನಾನು ಅತ್ತಿದ್ದೆ. ಎಷ್ಟು ಖುಷಿ ಆಗುತ್ತೆ ಪ್ರೊಡ್ಯೂಸರ್ಸ್ ಏನಾದ್ರು ಸಕ್ಕದಾಗಿ ಬಂದಿದೆ ಗುರು, ನಮ್ಗೆ ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟರ್ ಇದಕ್ಕಿಂತ ದೊಡ್ಡ ವಿಷಯ ಖಂಡಿತ. ಯಾಕಂದ್ರೆ ನಮ್ಗೆ ಯಾವ ಡಿಪಾರ್ಟ್ಮೆಂಟ್ ಏನೇ ಹೇಳಿದ್ರು ಅರ್ಥ ಆಗೋದಿಲ್ಲ. ನಿರ್ಮಾಪಕರು ಏನಾದ್ರು ಖುಷಿ ಆಯ್ತು ಅಂದ್ರೆ ಓಕೆ, ನಾನು ಅದಕ್ಕೆ ಬಂದಿದ್ದಲ್ವಾ ಅಂತ ಅನ್ಸ್ಬಿಡುತ್ತೆ. ನಾವು ಈ ದಯಣ್ಣ ಅವ್ರ ಕಡೆಯಿಂದ ನಾವು ಯೋಗರಾಜ್ ದಯಣ್ಣ ಫಿಲ್ಮ್ ನೋಡ್ತಾರೆ, ಇಲ್ಲಿ ನವರಂಗಲ್ ಫಿಲ್ಮ್ ನೋಡ್ತಾರೆ. ನಾನು ಇರಲ್ಲ ಅಲ್ಲಿ, ನನ್ಗೆ ಯಾಕಂದ್ರೆ ನನ್ನ ಫಿಲ್ಮ್ ನೋಡಕ್ ನಾನು ಅಲ್ಲಿ ಇರಲ್ಲ. ನಿಮಗ್ ಲಾಸ್ಟ್ ಏನ್ ಅನ್ಸೋದಲ್ಲ ಅದೇ ರಿಸಲ್ಟ್. ನಿಮಗ್ ಚೆನ್ನಾಗಿಲ್ಲ ಅನ್ಸಿದ್ರೆ ಚೆನ್ನಾಗಿಲ್ಲ, ನಿಮಗ್ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ. ನಾನು ಡೈರೆಕ್ಟರ್ ಆಗಿ ನಾನು ಯಾವತ್ತೂ ಯಾರಿಗೂ ಒಪಿನಿಯನ್ ಕೇಳಲ್ಲ, ನಿಮ್ಮ ಒಪಿನಿಯನ್ ಏನು ಕೇಳಲ್ಲ, ನೀವು ಖಂಡಿತ ಹೇಳ್ತೀರಾ ಅಂತ ನನ್ನ ಲೆಕ್ಕ. ಅಂದ್ರೆ ನಿಮ್ಗೆ ಎಕ್ಸೈಟ್ಮೆಂಟ್ ತುಂಬಾ ಆಗಿ ಏನಾರು ಹೇಳಿದ್ರೆ ನೀವು ತೋರಿಸಿರ್ತೀರಾ. ಒಂದ್ ಪಕ್ಷ ಚೆನ್ನಾಗಿಲ್ಲ ನಿಮ್ಮ ಫೇಸ್ ಅಲ್ಲೇ ಗೊತ್ತಾಗತ್ತೆ, ಇಷ್ಟ ಆಗಿಲ್ಲ ಅದು ಹೇಳ್ಬೋದು. ಅವಾಗ್ಲೂ ನಾನೇನು ಹೇಳಲ್ಲ ಅಂತ ಹೇಳ್ತೀನಿ, ಅಂತೀನಿ. ನಾನು ಕೇಳಲ್ಲ, ಕೇಳಿದ್ರೆ ಸಿಕ್ಕಾಪಟ್ಟೆ ಏನಾರು ಹೇಳ್ಬಿಡ್ತಾರೆ ಅಂತ. ಹಂಗೆ ನಾನೇನ್ ಮಾಡಿದೆ, ನಾನು ಆ ಶೋಗೆ ಇರ್ಲಿಲ್ಲ, ಇಂಟ್ರೋಲ್ ಮುಗೀತು. ನನ್ನ ಮಗ ಇಲ್ಲಿ ಅಂತ ಹುಡುಕ್ತಾ ಇದ್ದೆ. ನಾನೇನಕ್ಕೆ ಇವ್ರು ಬೈತಾರೇನೋ ಅಂತ ಇಂಟ್ರೋಲ್ ಮುಗೀತು, ನಾನು ಹೋಗ್ಲಿಲ್ಲ. ಅಣ್ಣ ನೀವೆಲ್ಲ ಫಿಲ್ಮ್ ಮುಗಿಸ್ಕೊ ಬನ್ನಿ, ಯಾಕಂದ್ರೆ ನನ್ನ ಮ್ಯಾಕ್ಸಿಮಮ್ ಇಂಟ್ರೋಲ್ ಮೇಲೆ ಓಪನ್ ಆಗುತ್ತೆ ಒಂದಷ್ಟು. ಇಂಟ್ರೋಲ್ ಮುಗಿತು, ಎಲ್ಲ ಮುಗಿದು ಫಿಲ್ಮ್ ನೋಡ್ತಾ ಇದ್ರು. ಲಾಸ್ಟಿಗೆ ನಮ್ಮ ಅಸಿಸ್ಟೆಂಟ್ ಭರತ್ ಅಂತ ದಯಾನಂದ್ ಪಕ್ಕ ಕೂತೆ, ಅವನು ಅಣ್ಣ ಬನ್ನಿ ಅಂದ. ಫಿಲ್ಮ್ ಮುಗ್ದು ಹೊರಗಡೆ ಬಂದ, ಅಣ್ಣ ಬನ್ನಿ, ಏನು ದಯಣ್ಣ ಅಳ್ತಾ ಇದಾರೆ, ಜೋರಾಗಿ ಬಿಕ್ಕಿ ಅಳ್ತಾ ಇದಾರೆ, ಬನ್ನಿ ಬೇಡ ಬೇಗ. ಹೋದ್ರೆ ದಯಣ್ಣ ಗೊಳು ಅಂತ ಅಳ್ತಾ ಇದಾರೆ. ಹೋಗಿ ಬಂದ್ರು, ತಪ್ಕೊಂಡ್ರು, ಅವ್ರಿಗೆ ತಡೆಯಕ್ಕಾಗ್ತಿಲ್ಲ, ನನಗೆ ನೀರ್ ಬೇಕು ಅಂದ್ರು. ಯಾಕೆ ನೀನ್ ನಂಗೆ ಈ ಫಿಲಮ್ ತೋರಿಸಿಲ್ಲ ಅಂದ್ಬಿಟ್ರು. ಅಷ್ಟೇ, ನೀನ್ ಯಾಕೆ ಈ ಫಿಲಮ್ ತೋರಿಸಿಲ್ಲ ಅಂದ್ರು. ನೀನ್ ಯಾಕೆ ಈ ಫಿಲಮ್ ತೋರಿಸಿಲ್ಲ ಅಂದ್ರೆ ಅವರು ಗೊಳೋ ಅಂತಿದ್ದಾರೆ. 10 ನಿಮಿಷ ನಾನು ಈ ಜನಗಳು ರಿಯಾಕ್ಟ್ ನೋಡೋಣ ಅಂತ ಇವ್ರು ಬಿಟ್ರೆ ಹಿಂಗ್ ತಪ್ಕೊಂಡು ಇಟ್ಕೊಂಡ್ಬಿಟ್ಟಾರೆ ಟೈಟಾಗಿ. ಬೇರೆ ತರ ಫೀಲ್ ಆಗಿದೆ. ನಾನು ಹೇಳ್ದಲ್ಲ, ನಾನು ಎಷ್ಟು ಹೇಳೋದು, ಫಿಲಮ್ಮು ಅವ್ರು ಯಾಕೆ ತೋರಿಸ್ತಿದಾರಲ್ಲ, ಅವ್ರು ನನ್ನ ಹತ್ರ ಯಾಕೆ ನಾಟಕ ಮಾಡಬೇಕು. ಓಕೆ, ನಾನು ತುಂಬ ಸಣ್ಣವನು, ಅವರು ರೈಟರ್ ಆಗಿ ತುಂಬ ಹಿಟ್ ರೈಟ್ರು.
ನಾವೆಲ್ಲ ಆತರ ಏನ್ ದೊಡ್ಡ ಇದಲ್ಲ, ಆದ್ರೂ ಅವರಿಗೆ ಆ ತರದೊಂದು ಎಕ್ಸ್ಟ್ರೀಮ್ ಸಿನಿಮಾ ಇಷ್ಟ ಆಗಿದೆ. ಒಂದ್ ಕೆಲಸ ಮಾಡೋಣ, ಈಗ ನಾವು ಯೋಗರಾಜ್ ಸರ್ ಹತ್ರ ಹೋಗೋಣ ಅಂದ್ರು. ಇಮಿಡಿಯೇಟ್ಲಿ ನಾವು ಸಂಜೆ ಯೋಗರಾಜ್ ಸರ್ ಹತ್ರ ಇದ್ದು, ಯೋಗರಾಜ್ ಸರ್ ಈಗೇನ್ ಮಾಡ್ಬೋದು ಅಂತ ಹಿಂಗೆ ಯೋಗರಾಜ್ ಸರ್ ಹತ್ರ ಅವ್ರು ಹೇಳಿದ್ರು, ಬಟ್ರೆ ಹಿಂಗೊಂದು ಸಿನಿಮಾ ಮಾಡಿದ್ದಾರೆ ಅವರು, ಹಿಂಗೆಲ್ಲ ಚೆನ್ನಾಗಿ ಇಷ್ಟ ಆಗಿದೆ, ಇವನಿಗೆ ನನ್ನ ಮಗನಿಗೆ ಗೊತ್ತಿಲ್ಲ ಯಾವ ತರ ಕತೆ ಮಾಡೋಣ, ಎಂತೆಂಥ ಸೀನ್ಗಳಿಟ್ಟಾನೆ ಇವನಿಗೆ ಗೊತ್ತಿಲ್ಲ, ಮಿಸ್ ಮಾಡ್ಬಿಟ್ಟ. ಬಟ್ರೆ ಹೇಳಿದ್ರು, ಹೌದು ಮಿಸ್ ಆಗಿ ಇಂಥವೆಲ್ಲ ಆಗೋದು, ಹೌದು ಮಿಸ್ ಆಗಿ ಅಂತವೆಲ್ಲ ಆಗೋದು, ಏನೂ ಗೊತ್ತಿಲ್ಲಾಗ್ಲಿ ಏನೇನೋ ಮಾಡಿ ಹಾಕಿರ್ತೀವಲ್ಲ ಅದೇ ಫಿಲ್ಮ್ ಅಂತ. ಏನ್ ಮಾಡ್ಬೋದು, ಓಕೆ ಸೆಲೆಬ್ರಿಟಿ ಶೋ ಮಾಡೋಣ, ಓಕೆ ನನ್ನ ಕಡೆಯಿಂದ ನಾನು ಯಾರ್ಯಾರು ಸೆಲೆಬ್ರಿಟಿ ನಾನು ಬರ್ತೀನಿ, ಯಾರ್ಯಾರೊಂದು ಬೇಕಾದ್ರೆ ಕರೆಯೋಣ ಅಂತೇಳಿ ಅವರೊಂದು ಲೀಸ್ಟ್ ಮಾಡ್ಕೊಂಡು ಅವರೊಂದಷ್ಟು ಜನ ಬರ್ತಾರೆ. ಅಲ್ಲಿ ಯಾರು ಬರ್ತಾರೆ, ಕಿರಣ್ ರಾಜ್ ಅವ್ರು ಬರ್ತಾರೆ. ಕಿರಣ್ ರಾಜ್ ಅವ್ರು ಬರ್ತಾರೆ. ಅಲ್ಲ, ನಮ್ಮ ಚಾರ್ಲಿ ಡೈರೆಕ್ಟರ್. ಕಿರಣ್ ರಾಜ್ ಸರ್ ಬರ್ತಾರೆ. ನಾನು ಜಸ್ಟ್ ಫೋನ್ ಮಾಡಿದೀವಿ, ನಮ್ಮ ಹುಡುಗ ಒಬ್ರು ಫೋನ್ ಮಾಡಿ ಕರೆದಿದ್ದಾರೆ, ಬಂದಿದ್ದಾರೆ. ಭಟ್ರು ಅರೇಂಜ್ ಮಾಡಿದ್ದೀವಿ ಇದು, ಬಂದಿದ್ದಾರೆ ಎಲ್ಲರೂ ಬಂದ್ರು. ನಾನು ಅವಾಗ್ಲೂ ಅಷ್ಟೇ, ನಾನು ಮತ್ತೆ ಆ ಶೋಲಿಲ್ಲ, ಅಂದ್ರೆ ಫಸ್ಟ್ ಇದ್ದೀನಿ, ಎಲ್ಲರನ್ನೂ ಒಳಗಡೆ ಕರ್ಕೊಂಡು ಹೋಗಿದ್ದೀನಿ, ಆಮೇಲೆ ಎಲ್ಲ ಹೊರಗಡೆನೆ ಇರ್ತಿದ್ದೀನಿ ನಾನು. ನೋಡೋಣ ಏನಾಗತ್ತೆ, ಅವ್ರು ಮುಗಿಲಿ ಅವ್ರದ, ಅಂದ್ರೆ ಸಿನಿಮಾ ಮುಗಿದ್ಮೇಲೆ ಏನೋ ಒಂದು ರಿಸಲ್ಟ್ ಇರತ್ತಲ್ಲ, ಅದೇ ರಿಸಲ್ಟ್. ಇಷ್ಟ ಇಲ್ಲ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಷ್ಟೇ, ನಾನು ಒಪ್ಕೊಂತೀನಿ, ಬರ್ತೀನಿ. ಬಂದು ಇದಾಯ್ತು, ಭಟ್ರು ಬಂದಿದ್ರು ಎಲ್ಲ. ಕಿರಣ್ ಸಾರ್ ಫಿಲ್ಮ್ ನೋಡಿ ಹೊರಗಡೆ ಬಂದು ಹುಡುಕ್ತಾ ಇದ್ರು. ನಾನು ಬಂದೆ, ನಾನು ನಿಮ್ಮ ಜೊತೆ ಒಂದು ಫೋಟೋ ತೆಕ್ಕಬೇಕು ಅಂತ. ಅವ್ರು ಸ್ವಲ್ಪ ಸ್ಲ್ಯಾಂಗ್ ಕಾಸರಗೋಡೆಲ್ಲ, ನಿಮ್ಮ ಜೊತೆ ಒಂದು ಫೋಟೋ ತೆಕ್ಕಬೇಕು ಅಂದ್ರೆ, ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಫಿಲ್ಮ್ ಅಲ್ಲಿ ಒಂದು ಫೋಟೋದ ಅನ್ನೋ ಎಮೋಷನ್ಸ್ ಏನಿರೋದಲ್ಲ, ಫೋಟೋ ತೆಕ್ಕಬೇಕು ಅಂದ್ರು. ಬಂದ್ರು, ಫೋಟೋ ತೆಕ್ಕೊಂಡ್ರು. ಅವರು ಎಕ್ಸ್ಟ್ರೀಮ್ ಸಿನಿಮಾ ಇದು, ನನ್ಗೆ ಇಲ್ಲಿ ಗಂಟ್ಲು ಮಾತಾಡಕ್ ಆಗ್ತಿಲ್ಲ, ನಿಮ್ಗೆ ಬಹುಶಃ ಇಂಟರ್ವ್ಯೂಗಳಲ್ಲಿ ನನಗೆ ಮಾತಾಡಕ್ ಆಗ್ತಿಲ್ಲ ಅಂದ್ರು, ತುಂಬಾ ಇದು ಮಾಡಿದ್ರು. ಅವರು ಇಮಿಡಿಯೇಟ್ಲಿ ಅವತ್ತಿಗೆ ಅದೇ ಹೇಳಿದ್ನಲ್ಲ, ಅಂತ ಹೀಟ್ ಓಡ್ತಾ ಇದೆ ಕಾಂತಾರ. ಅವರು ರಿಷಬ್ ಅವ್ರಿಗೆ ಫೋನ್ ಮಾಡ್ತಾರೆ, ರಿಷಬ್ ಸರ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಒಂದು ಪೋಸ್ಟ್ ಹಾಕ್ಬೇಕು ನೀವು ಅಂದ್ರೆ, ಅವ್ರು ಅವಾಗ ಎಲ್ಲಿದ್ದಾರೆ, US ಎಲ್ಲ ಇದ್ದಾರೆ, ನೀವು ಫಿಲ್ಮ್ ನೋಡ್ಬೇಕು. ಅವರು ಅಪ್ರೋಚ್ ಮಾಡ್ತಾರೆ, ಎಲ್ಲರಿಗೂ ಅಪ್ರೋಚ್ ಮಾಡ್ತಾರೆ. ಯಾರು, ಕಿರಣ್ ರಾಜ್ ಅವ್ರು ಎಲ್ಲರಿಗೂ ಅಪ್ರೋಚ್ ಮಾಡ್ತಾರೆ. ಬ್ಯೂಟಿಫುಲ್ ನೋಡಿ, ಡೈರೆಕ್ಟರ್ಸ್ ಸಪೋರ್ಟ್ ಇರಲ್ಲ, ಒಬ್ರಿಗೊಬ್ರಿಲ್ಲ ಅಂತಾರಲ್ಲ. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಚಾರ್ಲಿ ಅಂತ ಒಂದು ಸಿನಿಮಾ ಕೊಟ್ಟಂತ ಡೈರೆಕ್ಟರ್, ಇವರಿಗೆ ಸಪೋರ್ಟ್ ನಿಂತು ಅವ್ರು ಯಾರ್ಯಾರನ್ನ ಕರಿಬಹುದು ಅವ್ರು ಕರೀತಾರೆ. ಅದ್ರ ಜೊತೆಗೆ ಅದನ್ನ ರಿಷಬ್ ಅವ್ರಿಗೂ ನೀವು ಇದನ್ನ ಟ್ವೀಟ್ ಮಾಡ್ಬೇಕು, ಇದ್ರ ಬಗ್ಗೆ ಹೇಳ್ಬೇಕು ಅಂತ ಕೇಳ್ಕೊಳ್ತಾರ ಅವರು. ಸೂಪರ್. ಅವ್ರು ಮತ್ತೆ ಅದೆಲ್ಲ ಆಯ್ತು. ಮತ್ತೆ ಚಾರ್ಲಿ ತಂಡನ ಕರ್ಕೊಂಡು ಮತ್ತೆ 2ನೇ ರೌಂಡ್ ಬರ್ತಾರೆ ಫಿಲ್ಮ್ ನೋಡಕ್ಕೆ. ಅನುಶ್ರೀ ಮೇಡಮ್ ಬರ್ತಾರೆ, ಅವಾಗ ಅನುಶ್ರೀ ಮೇಡಮ್ ಕರ್ಕೊ ಬರ್ತಾರೆ. ಅಂದ್ರೆ ಅವರಿಗೆ ಅಷ್ಟು ಇದು ಬೇರೆ ಸಿನಿಮಾ ಇದು ಅಲ್ವಾ, ಅದೊಂದು ಯಾರಿಗಾದ್ರು ಇಷ್ಟ ಆಗೋಯ್ತು ಅಂದ್ರೆ ಅವ್ರದೇ ಸಿನಿಮಾ ತರ ಅವ್ರು ಬಂದ್ಬಿಡ್ತಾರಲ್ಲ. ಅಲ್ಲ, ಹೌದು, ಖಂಡಿತ ಅದು ಆಗತ್ತೆ ಅಂತ ನಾನು ಹೇಳ್ತಿರೋದು. ಅದು ಖಂಡಿತ ನೀವು ನಿಮ್ಮ ಪ್ರಯತ್ನ ಖಂಡಿತ ಹಾನೆಸ್ಟ್ ಇದ್ರೆ, ನಾನು ನಿಮ್ಗೊಂದು ಹೇಳ್ದೆ, ನನ್ನ ಪ್ರತಿ ಪ್ರಾಡಕ್ಟ್ ಮಾಡುವಾಗ್ಲೂ ಅದೊಂದು ಮ್ಯಾಜಿಕ್ ಆಗತ್ತೆ. ಅದು ಎಲ್ಲಿ ಯಾರ ಮೂಲೆಯಿಂದ ಆಗತ್ತೆ ಗೊತ್ತಿಲ್ಲ ಅಂತ. ಅದ್ ನಂಗೆ ಗೊತ್ತಿಲ್ಲ, ಇದ್ರಲ್ಲಿ ಯಾರು ಬರ್ತಾರೆ, ಯಾರು ಬಂದು ಸಪೋರ್ಟಿಂಗ್ ನಿಲ್ತಾರೆ ನಂಗೆ ಗೊತ್ತಿಲ್ಲ. ಸಪೋರ್ಟ್ ಅಂತೂ ಬಂದೇ ಬರುತ್ತೆ. ಇಂಡಸ್ಟ್ರಿ ಒಂದೇನು ಗೊತ್ತಾ, ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಬೇಕೇ ಬೇಕು. ಬಂದಾಗ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ, ನಿತ್ಯ ನಿಲ್ತಾರೆ. ಸೊ ಅಲ್ಲಿಂದ ನಿಮ್ಮ ಸ್ಯಾಟಲೈಟ್ ಆಗುತ್ತೆ, ಪ್ರೊಡ್ಯೂಸರ್ ಸೇಫ್ ಆಗ್ತಾರೆ. ಓಕೆ, ಸೊ ಅದೇ ಬೇಕಿರೋದು, ಪ್ರೊಡ್ಯೂಸರ್ ಸೇಫ್ ಆದ್ರೆ ಡೈರೆಕ್ಟರ್ಗೆ ಇಲ್ಲಿ ಖುಷಿ ಆಗ್ತಿರ್ತದೆ. ಸೊ ಹಾಗೆ, ಸೊ ಈ ಕಂಬಳುಳ್ಳಿ ಆದ್ಮೇಲೆ ಇಟ್ಸ್ ಬಿನ್ ಸಮ್ ಗ್ಯಾಪ್. ಹೌದು, ಅಂದ್ರೆ ನೀವೇನಾದ್ರೂ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀರಾ, ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಆಗೋಣಪ್ಪ ಆಮೇಲೆ ಬರೋಣ? ಇಲ್ಲ, ನನಗೆ ಪ್ರತಿ ಸಲ ಪ್ರಿಪೇರ್ ಆಗಿರ್ಬೇಕು, ನಾನು ನೀಟಾಗಿ ಆಗಿರ್ಬೇಕು. ಅಂದ್ರೆ ಪ್ರತಿ ಸಲ ಏನಾಗುತ್ತೆ, ನಿಮಗೆ ಯಾವಾಗ ಸಿನಿಮಾ ಜಾಸ್ತಿ ಗೊತ್ತಾಗುತ್ತೋ ಜಾಸ್ತಿ ಪ್ರಿಪೇರ್ ಆಗಿರ್ತೀರಾ. ನಾನು ನಿಮ್ಗೆ ಸಿನಿಮಾ ಹಿಂಗೆಲ್ಲ ಇದೆ ಅಂದ್ರೆ ಹಿಂಗೆಲ್ಲ ಇದೆ ಗೊತ್ತಾದ್ರೆ ಇನ್ನೂ ಜಾಸ್ತಿ ಪ್ರಿಪೇರ್ ಆಗ್ತೀರಾ. ಬಹುಶಃ ನನಗೆ ಆ ಸಿನಿಮಾ ಆದ್ಮೇಲೆ ನನ್ನ ಪ್ರೊಡಕ್ಷನ್ ಹೌಸ್ಗಳು ಬಂತು ಅವತ್ತಿಗೆ. ನನ್ನ ಹತ್ರ ರೆಡಿ ಕತೆ ಇಲ್ಲ. ಈಗ ನಾನು ಒಂದ್ ಲೈನ್ ಕತೆ ಹೇಳಬಲ್ಲೆ, ಯಾವ್ದೋ ಒಂದ್ ಲೈನ್ ಕತೆ ಹೇಳ್ತಿದ್ದೀನಿ, ಪ್ರೊಡ್ಯೂಸರ್ಸ್ ಕತೆ ಹೇಳ್ತೀನಿ. ಆದ್ರೆ ಅದನ್ನ ಅಷ್ಟು ಈಸಿಯಾಗಿ ಅವರಿಗೂ ನಂಬಿಕೆ ಬರುತ್ತೋ ನಾ ಹೇಳಕ್ ಆಗೋದಿಲ್ಲ ಅಂತ. ಅಂದ್ರೆ ಇಲ್ಲ ನಾವು ಮಾಡ್ಬಿಡೋಣ ಅನ್ನುವ ಇದು ಬರಕ್ಕಾಗೋದಿಲ್ಲ. ನಾನೇ ಯಾವಾಗ ಪ್ರೊಡಕ್ಷನ್ ಹೌಸಿಗೆ ಹೇಳ್ದೆ, ಇಲ್ಲ ನಾನು ಕೆಲಸ ಮಾಡ್ತೀನಿ, ನಾನು ಕತೆ ಮುಗಿಸ್ಕೊಂಡೇ ಬರ್ತೀನಿ ನಿಮ್ಮ ಹತ್ರ. ಓಕೆ, ನಾನ್ ರೆಡಿ ಆಗ್ತೀನಿ ಫಸ್ಟ್. ನನಗೆ ಮೇನ್ ಪಾಯಿಂಟ್ ನಾನೇ ರೆಡಿ ಇರ್ಬೇಕು ಫಸ್ಟ್ ಅಂತ, ನನ್ನ ಕಡೆಯಿಂದ ತುಂಬಾ ಕ್ಲಿಯರ್ ರೆಡಿ ಇರ್ಬೇಕು ಅಂತ. ಅಂದ್ರೆ ನನಗೆ ಏನಂದ್ರೆ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ನಂದೇ ಆಗಿರ್ಬೇಕು, ನನ್ನ ಕಂಟ್ರೋಲ್ ಅಲ್ಲಿ ಇರ್ಬೇಕು, ನಾನು ಹೇಳ್ದಂಗೆ ಸಿನಿಮಾ ಮಾಡ್ಬೇಕು. ನಾನು ಇಲ್ಲೊಂದು ಹೇಳಿ ಅಲ್ಲಿ ಶೂಟಿಂಗ್ ಅಲ್ಲಿ ಇನ್ನೊಂದು ಮಾಡೋದು ಬೇಡ. ಫಸ್ಟ್ ಒಂದು ಸೆಕೆಂಡ್ ಕೊಡಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಇದು ಯಾವ್ದೇ ಫಿಲ್ಮ್ ಮೇಕರ್ಸ್ ಆಗ್ಲಿ ನೀವು ಕಲಿಬೇಕು, ಸಿನಿಮಾ ಆಗಿದ ತಕ್ಷಣ ಆಫರ್ ಬಂದ ತಕ್ಷಣ ಜಂಪ್ ಆಗ್ಬಿಡ್ಬಾರ್ದು.
ಇದೆ ಸರ್ ಈ ತರ ಕತೆ ಇದೆ ಹಂಗೆ ಅಂತಲ್ಲ. ನೋಡಿ, ಅವರು ಓಪನ್ ಆಗಿ ಪ್ರೊಡಕ್ಷನ್ ಹೌಸ್ ಹೇಳಿದ್ದಾರೆ, ಇವಾಗ ನನಗೆ ಕತೆ ಇಲ್ಲ, ನಾನು ಹೋಗಿ ಪ್ರಿಪೇರ್ ಆಗ್ತೀನಿ, ಒಂದು ಕತೆ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಅಂತ. ಇದನ್ನ ಸುಮಾರು ಜನ ಮಾಡಲ್ಲ ಸರ್. ಇದನ್ನ ಒಂದ್ ಸಿನಿಮಾ ಏನೋ ಹೇಳ್ತೀನಿ ಕತೆ ಅಂದ್ರೆ ಅದನ್ನೇ ತರ್ಬೇಕು ಇನ್ ಮುಂದೆ ಸ್ಕ್ರೀನಿಗೆ. ನಾನು ಏನ್ ಬಾಯಲ್ಲಿ ಹೇಳ್ತೀನೋ ಅದನ್ನೇ ತರ್ಬೇಕು, ಅಥವಾ ಏನ್ ಬರೀತೀನೋ ಅದನ್ನೇ ತರ್ಬೇಕು. ಬಟ್ ಬರಿಯಾಗ್ಲೇ ಎಡಿಟ್ ಮಾಡೋಣ, ಬರಿಯಾಗ್ಲೇ ಸರಿ ಮಾಡ್ಕೊಬಿಡೋಣ. ಏನೇನ್ ತಪ್ಪು ಇದವೋ ಅಥವಾ ನಮ್ ಪ್ರಾಡಕ್ಟ್, ಹಿಂದಿನ ಪ್ರಾಡಕ್ಟ್ ಅಲ್ಲಿ ತಪ್ಪಾಗಿರುತ್ತೆ ನಾನು ಹೇಳ್ತಿರೋದು. ಯಾಕಂದ್ರೆ ನಾವು ಎಲ್ಲ ಹೊಸ ಟೀಮ್ ಇದೆಯಲ್ಲ, ಎಲ್ಲ ಹೊಸಬರು, ಯಾರಿಗೂ ಅನುಭವ ಇಲ್ಲ. ಈಗ ನಾನು ಹೇಳ್ದಲ್ಲ, ಏನೋ ತುಂಬಾ ದೊಡ್ಡ ಅನುಭವ ಅಂತೂ ಡೆಫಿನೆಟ್ಲಿ ಇರಲ್ಲ ಯಾರಿಗೂ. ಅಂದ್ರೆ ಸಿನಿಮಾ ತಗೊಂಡಾಗ ಆಡಿಯನ್ಸ್ ತೋರ್ಸಿ ಆಡಿಯನ್ಸ್ ಚಪ್ಪಾಳೆ ತಟ್ಟಿರೋ ಯಾರು ಅನುಭವ ಇರಲ್ಲ. ಈ ಕಂಬಳೂಳದಲ್ಲಿ ಯಾರಿಗೂ ಇರ್ಲಿಲ್ಲ ಅದು, ನನಗೂ ಸೇರಿ ಯಾವ ಡಿಪಾರ್ಟ್ಮೆಂಟ್ಗೂ ಇರ್ಲಿಲ್ಲ. ಅಂದ್ರೆ ನಾವ್ ಇದನ್ ಮಾಡಿದ್ರೆ ಇದೇ ಆಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಏನ್ ಮಾಡಿದ್ರು ಟ್ರೈ ಮಾಡಿರ್ತೀವಿ ಅಲ್ವಾ, ಅಲ್ಲಿ ಏನ್ ಬೇಕಾದ್ರೂ ತಪ್ಪಾಗಿರುತ್ತೆ ಅಂತ ಹೇಳ್ತಿರೋದು. ಓಕೆ, ಅದನ್ನು ಆಗದಿದ್ದಂಗೆ ನಾನು ಒಂಚೂರು ನೋಡ್ಕೋಬೇಕು ಇನ್ ಮುಂದೆ, ಇನ್ನ ಸ್ಟ್ರಾಂಗ್ ಆಗಿ ಪ್ರಿಪೇರ್. ಹೌದು, ನಾನು ಸ್ಟ್ರಾಂಗ್ ಆಗಿರ್ಬೇಕು. ಓಕೆ, ನನ್ಗೆ ಅದು ನಿಧಾನಕ್ಕೆ ಆಗ್ಲಿ ಪ್ರಾಡಕ್ಟ್, ಬಟ್ ನಾನು ಹೇಳಿದ್ದೇ ಬರ್ಬೇಕು ಸ್ಕ್ರೀನ್ ಮೇಲೆ. ನಾನು ಖಂಡಿತ ಹೇಳ್ದಲ್ಲ, ಇನ್ನೂ ಕಮರ್ಷಿಯಲ್ ಆಗಿ, ಇನ್ನೂ ನೀಟಾಗಿ, ಇನ್ನೂ ಚೆನ್ನಾಗೇ ಸಿನಿಮಾ ತೆಗೆದು ತೋರಿಸ್ತೀನಿ. ಈಗ ಕತೆ ರೆಡಿ ಇದೆಯಾ? ಈಗಿದೆ ಕತೆ ರೆಡಿ ಇದೆ. ಅಂದ್ರೆ ಕಮರ್ಷಿಯಲ್ ಅಥವಾ ಅಲ್ಲೇನೋ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ? ಇಲ್ಲ, ನನ್ ಮೆಸೇಜ್ ಅಲ್ಲಿ ಅಷ್ಟು ಇರಲ್ಲ, ನನ್ ಮೆಸೇಜ್ ಹೇಳ್ಬೇಕು ಅಂತ ಇರಲ್ಲ. ನನ್ ಕಮರ್ಷಿಯಲ್ ಅಂದ್ರೆ ಆಡಿಯನ್ಸ್ ಎಂಜಾಯ್ ಮಾಡಕ್ ಸಿನಿಮಾ ಬರ್ತಾನೆ, 100 ರೂಪಾಯಿ ಕೊಡಕ್ಕೆ ಅವನು ಮಜಾ ಮಾಡಕ್ ಬರ್ತಾನೆ. ಕಾಮಿಡಿ ಆಗಿ, ಎಮೋಷನ್. ಅಂದ್ರೆ ಎಮೋಷನ್ ಅಂತ ಯಾಕೆ ಹೇಳ್ತಿದ್ದೀನಿ, ನಾನು ಪ್ರತಿ ಸಲ ಎಮೋಷನ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದ್ರೆ, ನಾನು ಇದೆಲ್ಲ ಆಗಿರೋದು ಆ ಎಮೋಷನ್ ಗಳನ್ನ ನಂಬಿದ್ರಿಂದ. ನಾನೊಂದು ಎಮೋಷನ್ ಅಂತ ನಂಬ್ತೀನಲ್ಲ. ರಾಜಮೌಳಿ ಅವರು ಹೇಳ್ತಾರೆ ಎಮೋಷನ್ ಪದ ಯೂಸ್ ಮಾಡ್ತಾರೆ, ನಮ್ಮ ಪ್ರಶಾಂತ್ ನೀಲ್ ಸರ್ ಹೇಳ್ತಾರೆ ಎಮೋಷನ್ ಅಂತ ಹೇಳ್ತಾರೆ. ಎಲ್ಲರೂ ಅದನ್ನೇ ನಂಬಿರೋದು ಅಂತ ಹೇಳ್ತಿರೋದು. ಅದ್ರ ಜೊತೆ ಒಂದ್ ದೊಡ್ಡ ಎಮೋಷನ್ ಅನ್ನೋದು ಜೀವನದ ಜೊತೆ ಕನೆಕ್ಟ್ ಆಗ್ಬಿಟ್ಟಿರ್ತದೆ. ನಾನು ಅದನ್ನ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅಂದ್ರೆ ಹೇಳೋದಂದ್ರೆ ಈ ಕಾಮಿಡಿ ಮಾಡ್ತಾ ಇರ್ತೀನಿ. ಯಾಕೆ ಎಮೋಷನ್ ಇಂಪಾರ್ಟೆಂಟ್ ಅಂದ್ರೆ, ನಾವು ಸಣ್ಣವರಿದ್ದಾಗ, ಮಗು ಆಗಿದ್ದಾಗ ನಗ್ತಿದ್ದು, ಅಳ್ತಿದ್ದು, ಎರಡೇ ನಮ್ಗೆ ಗೊತ್ತಿದ್ದು ಎಮೋಷನ್. ಅಂದ್ರೆ ನಮಗೆ ಏನೋ ಬೇಕಂದ್ರೆ ಅಳ್ತಿದ್ದು, ನಮಗೆ ಸುಮ್ನೆ ಏನೋ ಖುಷಿ ಆದ್ರೆ ನಗ್ತಿದ್ದು. ನಾವೀಗ ನಗ್ತಾ ಇದೀವಿ, ಅಳ್ತಿಲ್ಲ, ನಾವು ಮರ್ತೋಗಿದೀವಿ ಅದನ್ನ. ಅಂದ್ರೆ ಇದು ಮೂಲ ಎಮೋಷನ್. ನಮ್ಮ ಮನುಷ್ಯನ ಮೂಲ ಎಮೋಷನ್ ಯಾವುದು? ಅಳೋದು ಮರ್ತೋಗಿದೆ. ಹಂಗಾಗಿ ಬಹುಶಃ ಮನುಷ್ಯ ಫಿಲ್ಮ್ ನೋಡಿ ಯಾರು ಅತ್ತಾಗ ಅವನಿಗೆ ಖುಷಿ ಆಗ್ಬಿಡುತ್ತೆ ಅನ್ಸುತ್ತೆ ಅಂತ, ಅವನಿಗೊಂದು ಸಮಾಧಾನ ಆಗ್ಬಿಡುತ್ತೇನೋ. ನೋಡಿ ಬ್ರದರ್ಸ್, ಇದೆಲ್ಲ ಆಸಮ್. ಇದು ನನಗೆ ಸಖತ್ ಖುಷಿ ಆಗ್ತಿದೆ. ಅಂಡ್ ಅವರ ಒಂದು ಹೊಸ ಪ್ರಯತ್ನ ಏನ್ ನೀವು ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಸರ್, ಒಂದು ಬ್ಲಾಕ್ ಬಸ್ಟರ್ ಆಗಿ ಅದು ನಿಂತ್ಕೊಳ್ಳಿ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಗೆ ಒಂದು ನೆಕ್ಸ್ಟ್ ಲೆವೆಲ್ ಡೈರೆಕ್ಟರ್ಸ್ ಅಂತ ನಾನು ಯಾವಾಗ್ಲೂ ಸ್ವಲ್ಪ ಮಾಡೋಣ ಮಾತಾಡೋಣ. ನಾವು ನೆಕ್ಸ್ಟ್ ಲೆವೆಲ್ ಡೈರೆಕ್ಟರ್ಸ್ ಬೇಕು ಇಂಡಸ್ಟ್ರಿನ. ಇವಾಗಿರೋದಕ್ಕಿಂತ ಒಂದು ಎಲ್ಲೋ ಒಂದು, ಯಾಕಂದ್ರೆ ಪ್ರಶಾಂತ್ ನೀಲ್ ತೋರಿಸಿದ್ದಾರೆ, ರಿಷಬ್ ಶೆಟ್ಟಿ ಅವರು ತೋರಿಸಿದ್ದಾರೆ, ರಕ್ಷಿತ್ ಶೆಟ್ಟಿ ಅವರು ತೋರಿಸಿದ್ದಾರೆ, ಹಲವಾರು ಡೈರೆಕ್ಟರ್ಸ್ ಕೂಡ ಅದನ್ನ ತೋರಿಸ್ತಾ ಇದ್ದಾರೆ. ಒಂದು ಪ್ಯಾನ್ ಇಂಡಿಯಾನಕ್ಕಿಂತ ಒಂದು ಮಲ್ಟಿಪಲ್ ಲ್ಯಾಂಗ್ವೇಜ್ ಸಿನಿಮಾ ಬಸ್ ಪ್ಯಾನ್ ಇಂಡಿಯಾ ಅಂತ ಹೇಳಿ ಇದೊಂದಿರೋ ಎಲ್ಲೋ ಹೋಗ್ತಾ ಇದೆ ಇದು. ಸೊ ಆತರ ನಿಮ್ಮ ಸಿನಿಮಾಗಳು ಕೂಡ ಹಲವಾರು ರೀಜನ್ಸ್ಗೆ ಅದು ರೀಚ್ ಆಗಲಿ, ಗ್ಲೋಬಲ್ ಸಿನಿಮಾ ಆಗಿ ಅದು ಉಳ್ಕೊಳ್ಳಿ ಅನ್ನೋದೇ ನಮ್ಮ ಆಸೆಗಳು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ನನ್ನ ಪ್ರೋಗ್ರಾಮ್ ಬಂದಿದ್ದಕ್ಕೆ. ಅಂಡ್ ವಿಶ್ ಯು ವೆರಿ ಬಿಗ್ ಸಕ್ಸಸ್ ಇನ್ ಆಲ್ ಯುವರ್ ಪ್ರಾಜೆಕ್ಟ್ಸ್. ನೋಡ್ರಲ್ಲ ಸ್ನೇಹಿತರೆ, ಇದೇ ರೀತಿ ನಾನು ಹೆಚ್ಚಿನ ವ್ಯಕ್ತಿಗಳನ್ನ ತರ್ತಾ ಇರ್ತೀನಿ. ಇಂಡಸ್ಟ್ರಿಗೆ ಏನ್ ಇಂಪಾರ್ಟೆಂಟು ಅದ್ರ ಬಗ್ಗೆ ಮಾತಾಡ್ತಾ ಇರೋಣ ಗುರು ಅಂತ ಹೇಳ್ತಾ, ನಾನು ನಿಮ್ಮ ಆರ್ಯ, ಸೈನಿಂಗ್ ಆಫ್.